ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು ಕಡೆ, ಇವತ್ತು ಬ್ರಹ್ಮ ಬಾಬಾರವರ ಸ್ಮರತಿಯ ದಿನ. ಅದಕ್ಕಾಗಿ ಯಾರ್ದಾದ್ರೂ ಮನೆಗೆ ನಾವು ವಿಶೇಷವಾದಂತಹ ದಿನಗಳಲ್ಲಿ ಹೋದಾಗ ಅಲ್ಲಿ ಉಡುಗೊರೆಗಳು ಎಕ್ಸ್ಚೇಂಜ್ ಆಗ್ತಾವೆ ಅಲ್ವಾ. ಒಬ್ಬರಿಗಿನ್ನೊಬ್ಬರಿಗೆ ಪಾಲನೆ ಹೇಳುವಂಥದ್ದು ಸಿಗತ್ತೆ. ಹಾಗೆ ಇಲ್ಲಿಯೂ ನೀವು ಕೂಡ ನಿಮ್ಮ ನಿಮ್ಮ ಭಾವನೆಯ ಆಧಾರದಲ್ಲಿ ಬಾಬ್ದಾದರವರಿಗೆ ಭಿನ್ನವಾದಂತಹ ಮಾಲೆ, ಶುಭಾಶಯ, ಇಮೇಲ್, ಪತ್ರ, ಉಡುಗೊರೆ ಅದನ್ನ ಕೊಟ್ಟಿದ್ದೀರಿ. ಅದಕ್ಕೆ ಬಾಬಾನು ರಿಟರ್ನ್ ಆಗಿ ಕೊಡ್ಬೇಕಲ್ವಾ? ಕೊಡ್ಬೇಕೋ ಬೇಡೋ? ಓಕೆ, ನಾವೇನೇನು ಕೊಟ್ಟಿದ್ವಿ ಬಾಬನಿಗೆ? ಏನು ಕೊಟ್ಟಿದ್ದೀವಿ? ನಮ್ಮ ಹತ್ರ ಬೇಡದೇ ಇರೋದಲ್ಲ ಹೂವು, ಹೂಗುಚ್ಚ, ಮಾಲೆಗಳು, ಸೂಕ್ಷ್ಮ, ಸ್ಥೂಲ ಎಲ್ಲವನ್ನು ನಾವು ಬಾಬನಿಗೆ ಕೊಟ್ಟಿದ್ವಿ. ಅದಕ್ಕೆ ಬದಲಾಗಿ ಬಾಬಾ ನಮ್ಗೇನ್ ಕೊಡ್ತಾರಂತೆ? ಏನ್ ಕೊಡ್ತಾರೆ? ಸಪ್ತ ಗುಣಗಳು. ಹೇಳ್ತಾರೆ, ಮತ್ತೆ ನಿಮ್ಮತ್ತಿರುವಂತ ಯಾವುದೋ ಒಂದು ವಸ್ತುವನ್ನ ನೀವು ಇವತ್ತು ನನಗೆ ಕೊಟ್ಟಿದ್ರೆ, ಅದರ ಹೃದಯಪೂರ್ವಕವಾಗಿ ನೀವು ಕೊಟ್ಟಿದ್ದಿದ್ರೆ, ಮೀರಾ ಬಾಬಾ ಅಂತ ಹೇಳ್ಬಿಟ್ರೆ ನನ್ನ ಹತ್ತಿರ ಎಲ್ಲ ಆಸ್ತಿನೂ ನಿಮ್ಗೆ ಅಂತ. ಏನ್ ಹೇಳ್ತಾರೆ ಬಾಬಾ? ನನ್ನ ಹತ್ತಿರುವಂತ ಎಲ್ಲ ಆಸ್ತಿನೂ ಕೂಡ ಯಾರಿದಂತೆ? ಬಾಬನ ಆಸ್ತಿ ಎಲ್ಲ ನಮ್ಗೆ ಕೊಟ್ಟು ಬಿಡ್ತಾರಂತ. ಏನಿದೆ ಬಾಬನ ಹತ್ರ ಆಸ್ತಿ? ಸಪ್ತ ಗುಣಗಳು. ಸಪ್ತ ಗುಣಗಳು ಅಲ್ವಾ. ಅದನ್ನು ಬೇಕಾದಷ್ಟು ಉಪಯೋಗವನ್ನ ಮಾಡು, ಬೇಕಾದಷ್ಟು ಬೇರೆ ದಾನ ಮಾಡು. ಓಕೆ ಬಾಬಾ, ಎಲ್ಲ ನಾನು ತಗೊಂಡ್ಬಿಟ್ರೆ ಬೇರೆಯವರಿಗೆ ಅಂತ ಕೇಳ್ತೀವಿ ಅಂತ ಅಲ್ವಾ. ಆಯ್ತು ಮಗು, ಸಮುದ್ರದಲ್ಲಿಂದ ನೀರು ಎಷ್ಟು ತಗೊಂಡು ಹೋಗ್ತೀಯ ಮನೆಗೆ? ತಗೊಂಡೋಗು ನೋಡೋಣ. ಇಟ್ಕೊಳ್ಳಿಕ್ಕೆ ಅದು ಜಾಗ ಬೇಕಲ್ಲ. ಪ್ರಪಂಚದಲ್ಲಿ 3 ಪ್ರಮಾಣ ನೀರಿದೆ, 1 ಪ್ರಮಾಣ ಭೂಮಿ ಇದೆ ಅಲ್ವಾ. ಪೂರ್ತಿ ಭೂಮಿ ಮೇಲೆ ಇಟ್ಟರು ಕೂಡ ಇನ್ನೂ ನೀರೇನಾಗ್ತದೆ? ಉಳ್ಕೊಳತ್ತೆ. ಇನ್ನು 2,500 ವರ್ಷಕ್ಕೆ ವಿಶ್ವಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು ನಾನು ಕೊಡ್ತಿದ್ದೇನೆ ಅಂತ ಅಂದ್ಮೇಲೆ ಬಾಬನ ಹತ್ರ ಎಷ್ಟು ಅಗಾಧವಾಗಿ ಆ ಸಪ್ತ ಗುಣಗಳಿರ್ಬೇಕು. ಬಾಬಾ ಹೇಳೋದು, ನಿನಗೆ 5,000 ವರ್ಷಕ್ಕೆ ಎಷ್ಟು ಬೇಕು ಅದೆಲ್ಲವನ್ನು ನಾನೇನ್ ಮಾಡ್ತೇನೆ? ಕೊಡ್ತೇನೆ. ಆದರೆ ಮನಸ್ಸು ಮಾತ್ರ ಏನಾಗಿರ್ಬೇಕು? ಅಷ್ಟು ಸ್ವಚ್ಛ, ಶುದ್ಧವಾಗಿರಬೇಕು. ಮತ್ತು ಭಗವಂತನ ಆ ಒಂದು ಸಪ್ತ ಗುಣಗಳನ್ನ ಒಳ್ಳೆಯ ಕಾರ್ಯಕ್ಕೋಸ್ಕರ ನೀನು ಉಪಯೋಗ ಮಾಡ್ಕೊಳ್ಬೇಕು. ಅದಕ್ಕಾಗಿ ಹೃದಯದಿಂದ ನನ್ನ ಬಾಬಾ ಅಂತ ಹೇಳ್ಬೇಕು. ಹೀಗೆ ನನ್ನ ಪತಿ, ನನ್ನ ಮಗು, ನನ್ನ ಮೊಮ್ಮಗು ಅಂತ ಹೇಳ್ತೀರಲ್ಲ, ಹಾಗೆ ಬಾಬನ ಏನ್ ಮಾಡ್ಬೇಕಂತೆ? ನನ್ನ ಬಾಬಾ. ನನ್ನ ಬಾಬಾ ಅಂತಂದ್ರೇನು? ಕಷ್ಟ ಬಂದಾಗ ಮಾತ್ರ ನನ್ನ ಬಾಬಾ ಅಂತ ಹೇಳ್ತೀವಿ ನಾವು. ಈಶ್ವರ್ಯ ಕಾರ್ಯಕ್ಕೆ ಬಂದಾಗ ಅದೇ ಮುತುವರ್ಜಿಯಿಂದ ಏನ್ ಮಾಡೋದಿಲ್ಲ, ನನ್ನದು ಅಂತ ನಾವು ಮಾಡೋದಿಲ್ಲ. ಆವಾಗ ಬಾಬನ ಆಸ್ತಿಯ ಅನುಭವ ನಮ್ಗೆ ಆಗೋದಿಲ್ಲ. क्योंकि बच्चों ने कहा मेरा बाबा, तो मेरा बाबा कहना और सर्व खजानों के मालिक बनना. ನೀವು ನನ್ನ ಬಾಬಾ ಅಂತ ಹೇಳಿದ್ದೀರಿ ಅಂತ ಹೇಳಿ ತಂದೆಯಲ್ಲಿರುವಂತ ಎಲ್ಲ ಖಜಾನೆಗೆ ನೀವೇನಾಗಿದ್ರೆ ಮಾಲೀಕರಾದ. ಒಬ್ಬ ತಂದೆ ತಾಯಿ ಒಂದು ಮಗು ಜನ್ಮ ಕೊಟ್ಟಿರ್ತಾರೆ ಅಲ್ವಾ. ಇವು ನನ್ನ ಅಪ್ಪ ಅಂತಂದ್ರೆ ಏನರ್ಥ? ಅಪ್ಪನ ಮನೆ, ಅಪ್ಪನ ವೆಹಿಕಲ್ಲು, ಅಪ್ಪನ ರೂಮು, ಎಲ್ಲದಕ್ಕೂ ಆ ಮಗುಗೇನಿದೆ? ಅಧಿಕಾರ. ಅಧಿಕಾರ ಇದೆ. ಅಪ್ಪ ಹೋಗ್ಬಿಟ್ಟು ಸಿಂಹಾಸನದ ಮೇಲೆ ಕೂತ್ಕೊಂಡು ಕೂಡ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳುವಂತ ಅಧಿಕಾರ ಯಾರಿಗಿದೆ? ಮಗುಗೆ. ಮಗುಗಿದೆ. ಅದ್ರ ಪತ್ನಿಗಿಲ್ಲ ಅಲ್ವಾ, ಸಹೋದರನಿಗಿಲ್ಲ. ಯಾರಿಗಿದೆ ಅಧಿಕಾರ? ಮಗುಗೆ. ಮಗುಗಿದೆ. ಅದಕ್ಕಾಗಿ ನನ್ನ ಬಾಬಾ ಅಂತ ಹೇಳ್ತೀರ. ಯಾಕೆ? ಯಾಕೆ? ಈಶ್ವರಿಯ ಸೇವಾರ್ಥ. ನನ್ನ ಬಾಬಾ, ನಮ್ಮಪ್ಪ ಮನೆ ಅಂತ ಬಿಟ್ಟು ಹೋಗ್ಬಿಟ್ಟು ಕಾಲ್ ಮೇಲೆ ಕಾಲ್ ಹಾಕೊಂಡ್ಬಿಟ್ಟು ಊಟ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಅಪ್ಪ ಅಮ್ಮ ಆಸ್ತಿ ಕೊಡ್ತಾರ ಮನೆಗೆ ಬರ್ಬೇಕಾದ್ರೆ? ಯಾವಾಗ ಕೊಡ್ತಾರೆ?
ಎಲ್ಲ ಸಂಭಾಲನೆ ಮಾಡಿದ್ಮೇಲೆ. ಆ, ಅಪ್ಪನ ಮನೆಗೆ ಹೋದಾಗ ಅಲ್ಲಿ ಏನ್ ಕಾರ್ಯಕ್ರಮ ಇದೆಯೋ ಆ ಜವಾಬ್ದಾರಿನ ನೀವು ತೆಗೆದುಕೊಂಡು ಅಲ್ಲಿ ತಂದೆ ಕಾರ್ಯಕ್ಕೆ ಸಹಯೋಗ ಯಾರು ಕೊಡ್ತಾರೋ ಅವರಿಗೆ ಸ್ಪೆಷಲ್ ಆದಂತ ಉಡುಗೊರೆ ಮತ್ತು ಬರ್ಬೇಕಾದ ಊಟ ತಿಂಡಿ ತರಕಾರಿ ಎಲ್ಲವನ್ನ ಏನ್ ಮಾಡ್ತಾರೆ, ಟೋಲಿ ಕೊಟ್ಬಿಟ್ಟು ಕಳಿಸ್ತಾ ಅಲ್ವಾ ತಂದೆ ತಾಯಿ. ಹಾಗೆ ಆದ್ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಈಶ್ವರಿಯ ಸೇವೆ ಎಷ್ಟು ಸಮಯ, ಯಾವ ಭಾವದಲ್ಲಿ, ಯಾವ ರೂಪದಲ್ಲಿ, ಶುದ್ಧ ಮನೋಭಾವದಲ್ಲಿ ನಾನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಆರತಿ ಮಾಡಿರುವುದಕ್ಕೆ ತಾನೇ ಬ್ರಹ್ಮ ಬಾಬಾ ಏನಾದ್ರು ಕರೆಕ್ಟ್. ಸಂಪೂರ್ಣರಾಗಿ ಸಂಪೂರ್ಣರಾದ್ರು, ಸಮರ್ಥರಾದ್ರು, ಒಂದು ಉದಾಹರಣೆಯಾದ್ರು ನಮ್ಮೇಲೆ ಎದುರುಗಡೆಗೆ ಅಲ್ವಾ. यह स्नेह देह का बांध सेकंड में भुलाकर देही अभिमानी बना देता है. ಮೇರಾ ಬಾಬಾ ಅಂದ ತಕ್ಷಣ ನಮ್ಗೆ ಏನಾಗ್ಬಿಡ್ತದೆ, ಏನಾಗ್ತದೆ? ಬಾಬಾ ಏನ್ ಹೇಳ್ತಾರೆ, ಮೇರಾ ಬಾಬಾ ಅಂದ ತಕ್ಷಣದಲ್ಲಿ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ನೀವು ಬಂದು ಬಿಡ್ತೀರಾ. ದೇಹಿ ಅಭಿಮಾನಿ ಸ್ಥಿತಿ ಅಂತಂದ್ರೇನು? ಆತ್ಮಿಕ ನಾನು ಸ್ಥಿತಿ, ನಿರಾಕಾರ, ಮದ ಸಂಪಾದನೆ, ಆತ್ಮಿಕ ಆರೋಗ್ಯ, ಆತ್ಮಿಕ ಖುಷಿ, ಆತ್ಮದಲ್ಲಿರುವಂತ ವಿಕರ್ಮ ವಿನಾಶ ಆಗುವಂಥದ್ದು. ಅದ್ರ ಕಡೆಗೆ ಏನಾಗ್ತದೆ, ನಮ್ಮ ಗಮನ ಹೇಳುವಂಥದ್ದು ಹೋಗ್ತದೆ. ಅವಾಗ ನಮ್ಗೆ ಖುಷಿ ಆಗತ್ತೆ. ಏನಂತ, ನನ್ನ ಜೀವನದಲ್ಲಿ ಖುಷಿ ಜಾಸ್ತಿ ಆಗ್ತಾ ಇದೆ, ನೆಮ್ಮದಿ ಜಾಸ್ತಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ, ಸಫಲತೆ ಬರ್ತಾ ಇದೆ. ಆತ್ಮಿಕ ರೂಪದಲ್ಲೂ ಶಾರೀರಿಕ ರೂಪದಲ್ಲ. ಆತ್ಮಿಕ, ಆವಾಗ ನಿಮಗೆ ಒಂದು ಆತ್ಮಿಕವಾದಂತಹ ಒಂದು ಸಪ್ತಗುಣಗಳ ಸ್ಟಾಕ್ ಜಾಸ್ತಿ ಇದ್ದಾಗ ನಮ್ಗೆ ಏನಾಗ್ತದೆ, ಅಭಿಮಾನ ಬರ್ತದೆ. ಹೌದಪ್ಪ, ನೋಡು ಬೆಂಗಳೂರಿನಲ್ಲಿ ಒಂದು ಇಷ್ಟು ದೊಡ್ಡ ಮನೆ ಇದೆ, ನನ್ನ ಹತ್ರ 3 ಕಾರ್ ಇದೆ, 5 kg ವಜ್ರದ ನೆಕ್ಲೆಸ್ ಇದೆ ಅಲ್ವಾ. ಇಲ್ಲ, ಅದೇ ರೀತಿ 10 ಕೋಟಿ ರೂಪಾಯಿ ಸಾಲ ಇದೆ ಅಂತಂದ್ರೆ ಭಾರ ಆಗತ್ತೋ ಗುರ ಆಗತ್ತೋ? ಭಾರ. ಭಾರ, ಭಾರ ಆಗತ್ತಲ್ವಾ. ಎಷ್ಟು ನೀವು ರಾಜಯೋಗವನ್ನ ಮಾಡಿ ನಿಮ್ಮ ಆಧ್ಯಾತ್ಮಿಕತೆಯಿಂದ ಆತ್ಮದ ಸಾಲವನ್ನ ತೀರಿಸ್ತಾ ಹೋಗ್ತಿರೋ ಅಷ್ಟು ಆತ್ಮೀಯರೇ ನಿಮ್ಗೆ ಹಗುರತೆಯ ಅನುಭವ ಹೇಳುವಂಥದ್ದು ಆಗ್ತಾ ಇರ್ತದೆ. ಅವ ನಿಮ್ಗೆ ಖುಷಿ ಆಗ್ತದೆ. ದೇಹಿ ಅಭಿಮಾನಿ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಎಷ್ಟು ನೀವು ಈಶ್ವರಿ ಶಕ್ತಿಯನ್ನು ದಾನ ಮಾಡ್ತಾ ಹೋಗ್ತಿರೋ ಅಷ್ಟು ಅಭಿಮಾನ ಏನಾಗ್ತಾ ಹೋಗ್ತದಂತೆ, ಶಾರೀರಿಕ ಜಾಸ್ತಿ. ನಾನು 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 ಅಂತ ಇರ್ತಲ್ಲ, ಅದೆಲ್ಲ ಏನಾಗ್ತಾ ಇರ್ತದೆ, ಔಟ್ ಆಫ್. ನನ್ನ ಮನೆ, ನನ್ನ ಮಕ್ಕಳು, ಮೊಮ್ಮಕ್ಕಳು ಹೇಳೋದ ಬದಲು ಇದೆಲ್ಲವನ್ನು ಈಶ್ವರ್ಯ ಕಾರ್ಯಕ್ಕೆ ಏನಾಗಬೇಕು, ಉಪಯೋಗ ಆಗಬೇಕು ಹೇಳುವಂತ ಒಂದು ಮನೋಭಾವ ನಮ್ಮಲ್ಲಿ ಬರುತ್ತೆ. ಅದಕ್ಕೆ ತಕ್ಕ ಹಾಗೆ ಆ ಕರ್ಮದ ಫಲನೂ ಕೂಡ ನಿಮ್ಗೆ ಸಿಗ್ತಾ ಇರ್ತದೆ. सिवाय बाप के और कुछ भी आत्मा को आकर्षित नहीं करता है. ಆ ರೀತಿ ನೀವು ಸಾಧನೆಯನ್ನು ಮಾಡಿದಾಗ ಒಬ್ಬ ಶಿವಬಾಬಾ ಮಾತ್ರ ನಿಮ್ಗೆ ಆಕರ್ಷಿತರಾಗ್ತಾರೆ ಹೊರತು ಬೇರೆ ವ್ಯಕ್ತಿ, ವಸ್ತು, ವಿಷಯ, ಸಾಧನ, ಯಾವುದೇ ಆಹಾರ, ಊರ್ ಸುತ್ತೋದು, ಇಂದ್ರಿಯ ಸುಖ, ಇದು ಯಾವುದು ನಿಮ್ಗೆ ಏನಾಗೋದಿಲ್ಲವಂತೆ, ಇಷ್ಟ ಆಗೋದಿಲ್ಲಂತೆ. ಯಾರು ಇಷ್ಟ ಆಗ್ತಾರೆ? ಬಾಬಾ, ಬಾಬಾ. ಬಾಬನ ಸಪ್ತ ಗುಣಗಳು ಅವರು ವಿಶ್ವಕ್ಕೆ ನಿಮ್ಮ ಮೂಲಕ ಶಕ್ತಿಯನ್ನ ಕೊಡುವಂಥದ್ದು, ಅದರಿಂದ ನಿಮ್ಗೆ ಆಶೀರ್ವಾದ ಸಿಗುವಂಥದ್ದು, ಅದಲ್ಲೇ ನಮ್ಗೆ ಏನಾಗ್ತದೆ, ತುಂಬಾ ಖುಷಿ ಆಗ್ಬಿಡ್ತದೆ. ಅದಕ್ಕೆ ಪುನಃ 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 ನಾವೇನ್ ಮಾಡ್ತೀವಿ, ಬಾಬನ ನೆನಪಿನಲ್ಲೇ ಇರ್ತೀವಿ. ಇಸ್ ದಿನಕ ಬಹುತ್ ಬಡಾ ಮಹತ್ವ ಹೇ. ಇವತ್ತೇನ್ ದಿನ ಇದೆ? ಯಾವ ದಿನ ಇವತ್ತು? ಸ್ಮೃತಿ ದಿನ, ಬ್ರಹ್ಮ ಬಾಬಾರವರ ಸ್ಮೃತಿ ದಿನ. ಬ್ರಹ್ಮ ಬಾಬಾ ಸಂಪೂರ್ಣ ಆಗಿರುವಂತಹ ಒಂದು ದಿನ. ಇದರದೊಂದು ವಿಶೇಷತೆ ಇದೆಯಂತೆ. ಏನದು? ಸಿರ್ಫ್ ಸ್ಮೃತಿ ದಿವಸ್ ನಹಿ ಲೇಕಿನ್ ಸಮರ್ಥಿ ದಿವಸ್ ಅಂತಾರೆ. ಕೇವಲ ಇದು ಸ್ಮೃತಿ ದಿನ ಅಲ್ಲ. ಯಾವ ದಿನ? ಸಮರ್ಥ, ಯಾವುದದು ಸಮರ್ಥ ದಿನ? ಸ್ನೇಹ, ಫ್ರೆಂಡ್, ಹ್ಮ್ ಸ್ನೇಹ, ಸ್ನೇಹಿತರ ರೂಪದಲ್ಲಿ ಸಮರ್ಥ, ಸಮ ಫ್ರೆಂಡ್, ಅರ್ಥ ದಿವಸ. ಸಮ ಅರ್ಥ ಅಂತಂದ್ರೆ ಏನು ಅವಶ್ಯಕತೆ ಇದೆಯೋ, ಏನು ಮಾಡಬೇಕಾಗಿದೆಯೋ ಅದು ಮಾಡ್ತಾ ಇರುವಂತ ಒಂದು ದಿನ. ಸಮ ಅರ್ಥ. ಅರ್ಥ ಆಯ್ತಾ? ಭಗವಂತ ಈ ಪ್ರಪಂಚಕ್ಕೆ ಬಂದಿದ್ದಾರೆ ಇಲ್ವೋ? ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ?
ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ? ಆ ಕಾರ್ಯದಲ್ಲಿ ಸಹಯೋಗಿಗಳಾಗೋಕೆ. ನಿಮಿತ್ತರಾಗ್ಲಿಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಹೌದಾ? ಅಂದ ಮೇಲೆ ನೀವು ಆ ಕಾರ್ಯಕ್ಕೋಸ್ಕರ ನಿಮ್ಮ ತನುಮನವನ್ನು ಎಷ್ಟು ಸಮರ್ಪಣೆ ಮಾಡ್ತಿರೋ ಅವಾಗೇನಾಯ್ತು? ಆ ಕಾರ್ಯ ಆ ದಿನ ಸಂಪನ್ನ ಆಯ್ತು ಅಂತ ಲೆಕ್ಕ ಅಲ್ವಾ? ಆ ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ನಾನು, ನನ್ನದು ಶರೀರಕ್ಕೆ ಸಂಬಂಧಪಟ್ಟದ ವಿಷಯಗಳು ಬರಬೇಕು, ಬರಬಾರ್ದು? ಬೇಡ. ಅಲ್ಲಿ ಏನಿರ್ಬೇಕಾಗಿದ್ರೆ ಸಮರ್ಪಣೆ. ಏನು ಸಮರ್ಥತೆ? ನಮ್ಮ ತನುಮನ. ಹಾ, ನಿಮ್ಮ ಮನಸ್ಸನ್ನ ನೀವು ಪರಮಾತ್ಮನ ಕೈಯಲ್ಲಿ ಕೊಟ್ಟಿದ್ದೀರಿ. ಪರಮಾತ್ಮನ ಜೊತೆಗೆ ಮಾತ್ರ ಜೋಡಣೆ ಆಗಿದ್ದೀರಿ. ಪರಮಾತ್ಮನ ಶಕ್ತಿ ನಿಮ್ಮ ಮನಸ್ಸಿನ ಮೂಲಕ ಯಾರಿಗೆ ಹೋಗಿ ತಲುಪ್ತಾ ಇದೆ? ವಿಶ್ವಕ್ಕೆ. ವಿಶ್ವಕ್ಕೆ. ಅಲ್ಲಿ ಭೇದ ಭಾವ ಇಲ್ಲ. ನನ್ನವರು, ನಮ್ಮ ಕುಟುಂಬದವರು, ನಮ್ಮ ಊರಿನವರು, ನಮ್ಮ ಸೆಂಟರ್ನವರು, ನಮ್ಮ ಝೋನ್ನವರು, ಇದು ಭೇದ ಭಾವ ಅಲ್ಲಿ ಇಲ್ಲ. ಇರಕೂಡದು. ಕೇವಲ ನಿಮ್ಮ ಮನಸ್ಸು ಪರಮಾತ್ಮನ ಕೈಯಲ್ಲಿ ವಿಶ್ವ ಕಲ್ಯಾಣಕ್ಕೋಸ್ಕರ ಮಾತ್ರ ಏನಾಗಬೇಕು? ಇರಬೇಕು. ಬೇರೆ ಎಲ್ಲೂ ಮನಸ್ಸಿರಬಾರ್ದು. ನಿಮ್ಮ ಮನಸ್ಸು ಅಷ್ಟು ಶುದ್ಧವಾಗಿದ್ದಾಗ ವಿಶ್ವಕ್ಕೆಲ್ಲರಿಗೂ ಕೂಡ ಭಗವಂತನ ಶಕ್ತಿ ಏನಾಗ್ತದೆ? ಹೋಗ್ಬಿಟ್ಟು ತಲುಪತ್ತೆ. ಹಾಗಿದ್ರೆ ಸಮರ್ಥತೆ ದಿನ ಅಂತದ್ದು ಏನು? ಬಾಬಾ ಹೇಳ್ತಾರೆ, ಕ್ಯೂಂಕಿ इस दिन बाप ने बच्चों को विश्व सेवा के लिए स्वयं को करावनहार बन बच्चों को करनहार बनाने का तिलक दिया. ಅದೇನೇನ್ ಮಾಡ್ತಂತಾರೆ? ಪ್ರಕಾಶ್ ಮಾಡಿದ ಆದವರ ಕೈ ಹಿಡಿದು ಬಿಟ್ಟು ಎಲ್ಲ ಜವಾಬ್ದಾರಿಯನ್ನ ರಮಾ ಬಾಬಾ, ಶಿವಬಾಬಾ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರಂತೆ? ಪ್ರಕಾಶ್ ಮುನಿ ದಾದಿಯವರಿಗೆ. ಯಾವಾಗ? 18 ಜನವರಿ 1969 ಅಲ್ವಾ? ಅದೇ ಬಾಬ್ ದಾದಾ 18 ಜನವರಿ 2011 ಏನ್ ಮಾಡ್ತಿದಾರಂತೆ? ಮಕ್ಳೇ, ವಿಶ್ವ ಕಲ್ಯಾಣ ಯಾರು ಮಾಡಬೇಕು? ಬಾಬಾ. ನಿಮ್ ಕೆಲಸ ಅಲ್ಲ ಅದು. ನೀವು ಕೇವಲ ಅಲ್ಲಿ ಅವರಿಗೆ ಆ ಕೆಲಸವನ್ನ ಮಾಡ್ಲಿಕ್ಕೆ ಸ್ಥಳವನ್ನ ಕೊಡ್ಬೇಕಷ್ಟೆ. ಭಗವಂತನ ಎದುರುಗಡೆ ಸಂಕಲ್ಪವನ್ನ ಮಾಡ್ಬೇಕು. ಬಾಬಾ, ಈ ತನು ಈ ಮನ ಯಾವ್ದಕ್ಕೆ? ವಿಶ್ವ ಕಲ್ಯಾಣಕ್ಕೆ ಅಂತ ಹೇಳಿಬಿಟ್ಟು ನಿಮ್ಮ ಮನಸ್ಸನ್ನ ಬಾಬನ ಕೈಲಿ ಕೊಟ್ಟು ಅಷ್ಟು ಪರಿಶುದ್ಧವಾದಾಗ ಬಾಬ್ ದಾದಾರವರು ಆ ಕಾರ್ಯವನ್ನ ಮಾಡಬೇಕು. ಅದನ್ನ ಬಾಬಾ ಹೇಳಿದ್ರು ಕರನ್ ಕರಾವನಃ ಅಂತಂತ. ಏನ್ ಹೇಳಿದ್ರು? ಹಂಗಂದ್ರೆ ಮಾಡಿ ಮಾಡಿಸೋರು ಅಂತಂದ್ರೆ ಮಾಡಿ ಮಾಡಿಸೋರು ಅಂತಂದ್ರೆ ನಮ್ಗೆ ಮಾಡಿಸ್ತಾರೆ, ನಮ್ ಕೈಲಿ ಮಾಡಿಸಿ ಮತ್ತೆ ಇರಿ ಇಂದ್ರಾಣಿ ಅಕ್ಕ ಅವ್ರು ಮಾತಾಡ್ತಿದ್ದಲ್ಲ, ನಾಗರತ್ನಕ್ಕ ಅವ್ರದ್ದಾಗ್ಲಿ ಹೇಳಿ ನಾಗರತ್ನಕ್ಕ. ಮೊದಲು ನಮ್ಮನ್ನ ಶುದ್ಧ ಮಾಡ್ತಾರೆ, ನಮ್ಮನ್ನ ತಯಾರು ಮಾಡ್ತಾರೆ. ನಂತರ ನಮ್ಮನ್ನ ಉಪಯೋಗಿಸ್ಕೊಂತಾರೆ. ನಮ್ಮನ್ನ ಶುದ್ಧ ಮಾಡಿದೀವಿ, ಪವಿತ್ರರಾಗಿದ್ದೀವಿ ಈಗ, ಮತ್ತೆ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ತಾರೆ. ಸರಿ, ಈಗ ಹೇಳಿ ಇಂದ್ರಾಣಿ ಅಕ್ಕ. ನಮ್ಮ ಮೂಲಕ ವಿಶ್ವ ಕಲ್ಯಾಣ ಮಾಡಿಸೋದು. ಮಾಡಿಸುವಂತವ್ರು ಅಂತಂದ್ರೆ ಇಲ್ಲಿ ಮಾಡುವಂತಹ ಸಾಧನ ಬೇರೆ, ಮಾಡಿಸುವಂತ ವ್ಯಕ್ತಿ ಬೇರೆ. ಕರ್ಮ ಮಾಡುವಂತ ಸಾಧನ ಬೇರೆ, ಮಾಡುವವರು. ಆದರೆ ಅದನ್ನ ಆರತಿ ಮಾಡಲಿಕ್ಕೆ ಆ ಮಾಡುವಂತ ಸಾಧನ ಅದು ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಅದು ಯೋಚನೆ ಮಾಡೋದಿಲ್ಲ. ಯಾವ ರೀತಿ ಮಾಡ್ತಿರ್ತದ ಆ ಸಾಧನ ಕರ್ಮ? ಯಾರು ಅದನ್ನ ಮಾಡಿಸ್ತಾ ಇದ್ದಾರೋ ಅದರ ಡೈರೆಕ್ಷನ್ನಿನ ಅನುಸಾರ ಅದೇನಾಗ್ತಾ ಇರ್ತದೆ? ಮಾಡ್ತಾ ಇರ್ತದೆ. ಅಂದ್ರೆ ಮಾಡೋದು ಬೇರೆ, ಮಾಡಿಸೋರು ಬೇರೆ. ಅಲ್ಲಿ ಏನು ಕರ್ಮ ನಡೀತಾ ಇದೆ ಅದು ನಿಮ್ಗೆ ಮಾಡುವಂತ ವ್ಯಕ್ತಿ ಕಂಡ್ರು ಕೂಡ ಅದು ಹಿಂದ್ಗಡೆ ಆಗ್ತಾ ಇರುವಂತ ಯಾರ ಆಧಾರದಿಂದ? ಮಾಡಿಸುವಂತವರ ಆಧಾರ. ಉದಾಹರಣೆಗೆ ಫಿಲ್ಮ್ ಅನ್ನ ನೋಡ್ತೀರಾ, ನಿಮಗೆ ಫಿಲ್ಮಿನ ಪರದೆಯಲ್ಲಿ ಯಾರು ಕಾಣ್ತಾರೆ? ಹೀರೋಯಿನ್ ಕಾಣ್ತಾರ? ಹೌದೌದು. ಅಣ್ಣಂದಿರಿಗೆ ಹೀರೋಯಿನ್ ಕಾಣ್ತಾರೆ, ಅಕ್ಕಂದಿರಿಗೆ ಹೀರೋ ಕಾಣ್ತಾರೆ ಅಲ್ವಾ? ಹೀರೋ ಕಾಣ್ತಾರೆ. ಆದ್ರೆ
ಪಾರ್ಟ್ ಯಾರು ಮಾಡ್ತಿದ್ದಾರೆ? ಡೈರೆಕ್ಟ್. ಹೀರೋ. ಪಾರ್ಟ್ ಹೀರೋನೇ ಮಾಡ್ತಿದ್ದಾರೆ. ಆದ್ರೆ ಹೀಗೆ ಪಾರ್ಟ್ ಮಾಡು ಅಂತ ಹೇಳ್ತಾ ಇರೋದು ಯಾರು? ಡೈರೆಕ್ಟ್. ಎಲ್ಲಿವರೆಗೆ ಅವನಿಗೆ ಬೇಕಾದ ಹಾಗೆ ಅವರು ಆ ಪಾರ್ಟ್ ಬರೋದಿಲ್ವೋ ಅಲ್ಲಿವರೆಗೆ ಅವ್ನು ರೀಟೇಕ್ ತಗೊಳ್ತಾನೆ ಮಾಡ್ತಾನೆ. ಇನ್ನೊಂದ್ಸಲ ಮಾಡು, ಇನ್ನೊಂದ್ಸಲ ಮಾಡು, ಇನ್ನೊಂದ್ಸಲ ಮಾಡು. ಇವರಿಗೆ ಬೇಕಾದಂಗ ಡೈಲಾಗ್ ಹೇಳುವಂಗಿಲ್ಲ. ಎಲ್ಲ ಡೈಲಾಗ್ ಯಾರು ಹೇಳಿರ್ಬೇಕು? ಡೈರೆಕ್ಟ್ ಅವ್ರ ಪ್ರಕಾರ ಮಾಡ್ಬೇಕಾಗ್ತದೆ ಅಲ್ವಾ? ನಿಮ್ಮ ಬಾಯಿ ಸುಮ್ನೆ ಏನಾದ್ರು ಮಾತಾಡತ್ತಾ? ಹಾ, ಇಲ್ಲ. ಯಾರು ಮಾತಾಡ್ಸೋದು? ಮನ್ಸು. ಆತ್ಮ. ಆತ್ಮ. ಆತ್ಮ ಮಾಡಿಸುವಂತವ್ರು. ಮಾಡುವಂತವ್ರು ಯಾರು? ಮುಖ, ಬಾಯಿ Definitely. ಅಲ್ವಾ? ಮಾಡಿಸುವಂತವ್ರು ಆತ್ಮ, ಮಾಡುವಂಥದ್ದು ಕೈ. ಕೈ ಹೇಳ್ತ ತಾನೆ ನೀನು ಬಕೆಟ್ ಅನ್ನ ಎತ್ತು, ಪೊರ್ಕೆಯನ್ನ ಎತ್ತು ಅಲ್ವಾ? ಹೇಳ್ತ ತಾನೆ. ಆವಾಗ ತಾನೆ ಕೈ ಏನಾಗ್ತದೆ? ಮೂಮೆಂಟ್ಸ್ ಆಗ್ತದೆ ಅಲ್ವಾ? ಓಕೆ, ಇಲ್ಲಿವರೆಗೆ ಏನಾಗಿತ್ತು ಆದ್ಮೇಲೆ ರಾಜಯೋಗ ಯಾರು ಮಾಡೋದು? ನಾನು. ವಿಶ್ವ ಕಲ್ಯಾಣ ಯಾರು ಮಾಡೋದು? ನಾನು. ವಿಶ್ವಕ್ಕೆ ಸಕಾಶ ಯಾರು ಕೊಡೋದು? ನಾನು. ಇವಾಗ ಸ್ಟೈಲ್ ಏನಾಗ್ಬೇಕು? ಚೇಂಜ್. ಬಾಬಾ. ಏನ್ ಚೇಂಜ್ ಆಗ್ಬೇಕು? ಮನಸ್ಸನ್ನ, ಸ್ಥಳವನ್ನ, ಶರೀರವನ್ನ, ಸಮಯವನ್ನ, ಸಂಕಲ್ಪವನ್ನ ನನ್ನ ಬಾಬ್ ದಾದಾರವರಿಗೆ ಅರ್ಪಣೆ ಮಾಡಿದ್ದೇನೆ. ಆ ಮೂಲಕ ವಿಶ್ವ ಕಲ್ಯಾಣ ಮಾಡುವಂತ ಜವಾಬ್ದಾರಿ ಯಾರ್ದು? ಬಾಬಂದು. ಅಂದ್ರೆ ಬಾಬಾ ನಮಗೆ ಮುಂದಿನ ಲೆವೆಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಸ್ತವಿಕವಾಗಿ ಮಕ್ಕಳೇ, ವಿಶ್ವ ಕಲ್ಯಾಣ ಮಾಡೋದು ನನ್ನ ಜವಾಬ್ದಾರಿನೇ ಹೊರತು, ನನ್ನ ಕಾರ್ಯ ಕಾಯಕನೇ ಹೊರತು, ನನ್ನ ಪಾತ್ರನೇ ಹೊರತು ಅದು ನಿನ್ನದಲ್ಲ. ನೀನು ಯಾರು? ಸಾಧನ. ಸಾಧನ ಅಷ್ಟೇ. ಅದಕ್ಕಾಗಿ ಇನ್ನು ಮೇಲೆ ವಿಶ್ವ ಕಲ್ಯಾಣ ಮಾಡ್ಬೇಕಾದ್ರೆ ನಾನು ಸಕಾಶ ಕೊಡಬೇಕು ಅಂತ ಸಂಕಲ್ಪ ಬರಬೇಕು, ಬರಬಾರ್ದು? ಬೇಡ. ಬರಬಾರ್ದು. ನೀವು 3 ಲೋಕ ನೋಡ್ಬೇಕೋ ಬೇಡವೋ? ಇಲ್ಲ. ಬೇಡ. ಅದ್ಯಾರ ಕೆಲ್ಸ? ಬಾಬಾ ಕೆಲ್ಸ. ಅದಕ್ಕಾಗಿ ಇವತ್ತಿನ ದಿನ ಬಾಬಾ ಏನ್ ಹೇಳ್ತಿದ್ದಾರೆ ಮಕ್ಕಳೇ, ಇಲ್ಲಿವರೆಗೆ ನಾನು ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಅದು ಇವತ್ತು ಏನಾಗ್ಬೇಕು? ಹೊರಟು ಹೋಗ್ಬಿಟ್ಟು ನಿಮ್ಮ ಮೂಲಕ ಯಾರು ಮಾಡಿಸ್ತಾ ಇದ್ದಾರೆ? ಬಾಬಾ. ಬಾಬಾ ದಾದಾ. ಯಾಕಂದ್ರೆ ಬಾಬಾ ಸಂಪೂರ್ಣರಾದಾಗ ಸಂಪೂರ್ಣ ಸಮಯವನ್ನು ವಿಶ್ವ ಕಲ್ಯಾಣಕ್ಕೆ ಏನ್ ಮಾಡ್ಬೋದು? ಅವರು ಕೊಡಲಿಕ್ಕೆ ಸಾಧ್ಯ ಇದೆ. ಯಾರ ಹತ್ರ ಬೇಕಾದ್ರೂ ಯಾವ ಸೆಕೆಂಡ್ ಅಲ್ಲಿ ಬೇಕಾದ್ರೂ ಬಾಬ್ ದಾದಾ ಏನ್ ಮಾಡ್ಬೋದು? ಹೋಗ್ಬಿಟ್ಟು ತಲುಪಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಕರನ್ ಕರಾವನ್ ಹಾರ್ ಅಂತಂದ್ರೆ ಏನು? ಮಾಡಿಸುವಂತವ್ರು. ಬಾಬಾ ಮಾಡ್ತಾ ಇದ್ದಾರೆ, ನಾವೇನ್ ಮಾಡ್ತಿದ್ದೀವಿ? ನಿಮಿತ್ತ. ನಿಮಿತ್ತರಾಗಿ ಮಾಡಿಸ್ಕೊಳ್ತಾ ಇದ್ದೀವಿ. ಒಂದು ಮಗು ಬರ್ತ್ಡೇಗೆ ರೆಡಿ ಆಗ್ಬಿಟ್ಟು ಬರ್ತದೆ, ಹೌದಾ? ಆದ್ರೆ ಆ ಮಗು ಜನ್ಮ ಕೊಟ್ಟಿದ್ಯಾರು? ಅಮ್ಮ. ಅಪ್ಪ ಅಮ್ಮ. ಸ್ನಾನ ಮಾಡಿಸಿದ್ಯಾರು? ಅಮ್ಮನೇ. ಅಮ್ಮ. ಬಟ್ಟೆ ಹಾಕಿದ್ಯಾರು? ಅಮ್ಮ. ಅಮ್ಮ. ಬಟ್ಟೆ ತಂದು ಕೊಟ್ಟಿದ್ಯಾರು? ಅಪ್ಪ. ಕೇಕ್ ಕಟ್ ಮಾಡಿದ್ಯಾರು? ಯಾರು? ಮಗು. ಮಗು. ಮಗು ಅಲ್ವಾ? ಅದೆಲ್ಲ ತಂದಿದ್ಯಾರು? ಅಪ್ಪ. ಅಮ್ಮ. ಉಡುಗೊರೆ ಯಾರಿಗೆ ಸಿಗ್ತದೆ? ಮಗು. ಮಗುಗೆ. ಮಗುಗೆ. ಹಾಗೆ ಬಾಬಾ ಹೇಳ್ತಾರೆ, ಕೇವಲ ಮನಾಭವ, ಮನಸ್ಸನ್ನ ಮಾತ್ರ ನನಗೆ ಕೊಡು. ಆದ್ರೆ ಈಶ್ವರಿ ಸೇವೆ ಮಾಡುವಂತ ಜವಾಬ್ದಾರಿಯನ್ನು ಯಾರಿಗೆ ಕೊಡ್ಬೇಕಂತ? ನಾವು ಬಾಬ್ ದಾದಾರವ್ರಿಗೆ ಒಪ್ಸ್ಬೇಕಂತೆ. ಸಂದ್ ಶೋಸ್ ಫಾದರ್ ಕಾ ಕರಣ ಹಾ ನಿಮಿತ್ತ ಬನಾಯ. ಮಗುವನ್ನ ನೋಡಿದ್ರೆ ಯಾರು ಕಾಣಬೇಕಂತೆ? ಅಪ್ಪ ಕಾಣಬೇಕಂತ. ಏನ್ ಮಾಡ್ಬೇಕು? ಮಗುವನ್ನ ನೋಡಿದ್ರೆ ಅಪ್ಪ ಕಾಣಬೇಕಂತ. ಅಂದ್ರೆ ತಂದೆಯಲ್ಲಿರುವ ಗುಣಲಕ್ಷಣಗಳು ಮಗುನಲ್ಲಿ ಕಾಣಿಸುತ್ತೆ ಅಂತ. ಆ ಭ್ರಕುಟಿಯಲ್ಲಿ ನೀವು ಬಾಬಾರನ್ನ ಕುಳಿಸಿದಿದ್ರೆ ಏನ್ ಕಾಣ್ತದೆ? ಬಾಬಾನೇ ತಾನೇ ಕಾಣ್ತಾರೆ. ಗುಲ್ಜಾರ್ದಾದಿ ಶರೀರದಲ್ಲಿ ಬಾಬ್ ದಾದಾ ಬಂದಾಗ ಶರೀರ ಗುಲ್ಜಾರ್ದಾದಿದೇ ಇರ್ಬೋದು, ಆದರೆ ಬಾಬಾರವರ ವತ್ಸರಿಗೆ, ಬ್ರಹ್ಮಕುಮಾರ ಕುಮಾರಿಯರಿಗೆ ಯಾರು ಕಾಣ್ತಾ ಇದ್ರು? ಬಾಬ್ ದಾದಾ ತಾನೆ. ಜ್ಞಾನ ಹೇಳುದು ಅವರೇನೆ, ಸಾಕ್ಷಾತ್ಕಾರ ಮಾಡಿಸೋದು ಅವರೇನೆ, ವಾತಾವರಣ ಶುದ್ಧ ಮಾಡೋದು ಅವರೇನೆ, ಶಕ್ತಿ ಕೊಡೋದು ಅವರೇನೆ. ಯಾರು? ಬಾಬ್ ದಾದಾ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನೀವು ಎದುರುಗಡೆಗೆ ಜನರಿಗೆ ವಿಶ್ವಕ್ಕೆ ಕಂಡು ಬರ್ತಾ ಇದ್ರು ಕೂಡ ನಿಮ್ಮ ಮೂಲಕ ಕರ್ಮ ಯಾರು ಮಾಡ್ಬೇಕು?
ಬಾಬಾ ಮಾಡ್ಬೇಕು ಅಲ್ವಾ? ನಿಮ್ಮ ಮನೇಲಿ ಚೇರ್ ಇದೆ, ಹೌದು. ಆ ಸಮಯದಲ್ಲಿ ತಂದೆ ಬಂದ್ಬಿಟ್ಟು ಏನಾಗಿರ್ಬೇಕು? ಕುತ್ಕೊಂಡಿರ್ಬೇಕು. ನಿಮ್ಮನ್ನ ಮಾತಾಡ್ಲಿಕ್ಕೆ ಯಾರಾದ್ರೂ ಬಂದಾಗ ಆ ತಂದೆ ಅವ್ರ ಹತ್ರ ಏನ್ ಮಾಡ್ಬೇಕು? ಮಾತಾಡ್ಬಿಟ್ಟು ಅವರಿಗೆ ಬೇಕಾಗ ಅವ್ರ ತಂದೆ ಏನ್ ತಂದಿದ್ದಾರೋ ಆ ಒಂದು ಲಡ್ಡುನೋ ಟೋಲಿನೋ ಉಡುಗೊರೆಯನ್ನ ಬಂದಂತ ಸಂಬಂಧಿಕರಿಗೆ, ನಿಮ್ಮ ಸ್ನೇಹಿತರಿಗೆ ಏನ್ ಮಾಡ್ಬೇಕಾಗ್ತದೆ? ಕೊಡಬೇಕಾಗ್ತದೆ. ಹೀಗೆ ಇವತ್ತಿನ ದಿನ ಮಕ್ಕಳನ್ನ ನಿಮಿತ್ತ ಮಾಡಿದ್ರು ಮತ್ತು ಎಲ್ಲ ಕಾರ್ಯವನ್ನು ಯಾರು ಮಾಡಿದ್ರು? ಬಾಪ್ ತಾತ. ಹಾಗೆ ಇವತ್ತಿನ ದಿನದಿಂದ ಸಂಪೂರ್ಣ ನಮ್ಮ ಈಶ್ವರ ಜೀವನದ ಸೇವೆಯ ಜವಾಬ್ದಾರಿ ಯಾರ್ದು? ನಿಮ್ದ, ನಿಮ್ಮಪ್ಪಂದು? ಅಂದ್ಮೇಲೆ ದಿನದಿಂದ ದಿನಕ್ಕೆ ನೀವು ದೊಡ್ಡವರಾಗ್ಬೇಕು, ಚಿಕ್ಕವರಾಗ್ಬೇಕು? ದೊಡ್ಡವರಾಗ್ಬೇಕು, ಆ ಚಿಕ್ಕವರಾಗ್ಬೇಕು. ಪ್ರಾಪಂಚಿಕವಾಗಿ ದೊಡ್ಡವರಾಗ್ಬೇಕು, ಶಿವಬಾಬರ ಎದುರುಗಡೆ ಚಿಕ್ಕವರಾಗ್ಬೇಕು ಚಿಕ್ಕವರ ಅಲ್ವಾ? ನೀವು ಈಶ್ವರಿ ವಿಶ್ವವಿದ್ಯಾಲಯ ಎಷ್ಟು ದೊಡ್ಡವರು, ನಾನು 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 ಅಂತ ಹೇಳ್ತಿರೋ ಅಷ್ಟು ದೊಡ್ಡರು ಅಂತ ತಿಳ್ಕೊ ಹೌದೌದು. ಅಲ್ವಾ? ಶಿವಬಾಬನ ಎದುರುಗಡೆ ನಾವೇನ್ ಮಾಡ್ಬೇಕು? ನಾವು ಸಣ್ಣ ದಿನದಿಂದ ಸಣ್ಣ, ನೋಡಿ ಒಂದು ಸಣ್ಣ ಮಗು ಇರ್ತದೆ ಅಂತ ತಿಳ್ಕೊಳ್ಳಿ. ಓಕೆ, ಅವಾಗ ಏನಾಗ್ತದೆ? ಸಣ್ಣ ಮಗುವನ್ನ ನೋಡಿದಾಗ ಯಾರು ಕಾಣ್ತಾ ಇರ್ತಾರಲ್ಲಿ? ಅಮ್ಮ ಅಮ್ಮ ಕಾಣ್ತಾರ? ಮಗು ಕಾಣೋದಿಲ್ವಾ? ಮಡಿಲಲ್ಲಿ ಇಟ್ಕೊಂಡಾಗ ಮಗು ಕಾಣುತ್ತೋ ಅಮ್ಮ ಕಾಣುತ್ತೋ? ಮಗು ಕಾಣ ಈ ಮಗು ಕಾಣ್ಬೇಕು, ಅಮ್ಮ ಕಾಣ್ಬೇಕು? ಅಮ್ಮ ಕಾಣ್ಬೇಕು. ಆ ಅಮ್ಮ ಕಾಣ್ಬೇಕು. ಅಮ್ಮ ಕಾಣ್ಬೇಕಂದ್ರೆ ಮಗು ಏನ್ ಮಾಡ್ಬೇಕು? ಮಡ್ಲಲ್ಲಿ ಆ ಮಡ್ಲಲ್ಲಿ ಕುತ್ಕೊಬಿಡ್ಬೇಕು. ಬಡ್ಲಲ್ಲಿ ಕೂತ್ಕೊಳ್ಬೇಕಲ್ವಾ? ಬೆಳ್ತಾರೆ ಮಡ್ಲಲ್ಲೆಲ್ಲ ಹೊಟ್ಟೆಲಿ ಕೂತ್ಕೊಳ್ಬೇಕು. ಎಲ್ಲಿ ಕೂತ್ಕೊಳ್ಬೇಕು? ಹೊಟ್ಟೆಲಿ. ಹೊಟ್ಟೆ ದೊಡ್ಡದು ಬಂದಾಗ ಮಗು ಇದೆ ಅಂತ ಗೊತ್ತಾಗ್ತಾನೆ ಜನರಿಗೆ. ಅದೇ ಕಾಣೋದು ಯಾರು? ಅಮ್ಮ. ಅಮ್ಮ ತಾನೆ. ಅದಕ್ಕೆ ನೀವ್ ಎಲ್ಲಿ ಒಳಗಡೆ ಹೋಗಿ ಕೂತ್ಕೊಳ್ಬೇಕು ಇವಾಗ? ಹೊಟ್ಟೆ ಒಳಗಡೆ. ಬಾಬುನಿಗೆ ಹೊಟ್ಟೆ ಇದೆಯಾ? ಬಾಬುನಿಗೆ ಹೊಟ್ಟೆ ಇದೆಯಾ? ಹೃದಯ ಬಂದಿಲ್ಲ. ಅವನಿಗೆ ಹೃದಯ ಇದೆಯಾ? ಬಾಬಾ ಏನ್ ಹೇಳ್ತಾರೆ, ಇಲ್ಲಿವರೆಗೆ ನಾವ್ ಹೆಂಗ್ ಯೋಗ ಮಾಡ್ತಿದೀವಿ ಅಂತಂದ್ರೆ ಪರಮಧಾಮದಲ್ಲಿ ಬಾಬಾ ಇದ್ದಾರೆ, ಹೌದಾ? ಹೌದು. ಅವ್ರ ಎದುರುಗಡೆ ನಾನು ಕುಂತಿದ್ದೇನೆ, ಹೌದಾ? ಹ ಅಂದ್ರೆ ಬಾಬನ ಎದುರುಗಡೆ ನೀವು ಕುಂತಿದ್ದೀರ ಅಂದ್ರೆ ಬಾಬನ ಹೃದಯದಲ್ಲಿ ಕುಂತಿದ್ದೀರಿ ಅಂತ ಲೆಕ್ಕ. ಈಗ ಅಮ್ಮ ಹಿಂಗೆ ಇಟ್ಕೊಂಡ್ರೆ ಮಗುವನ್ನ ಏನಾಗ್ತದೆ? ಮಗು ಎದುರುಗಡೆಗೆ ಇರ್ತದೆ, ಅಮ್ಮ ಹಿಂದಿರ್ತಾರೆ. ಅವಾಗ ಬಾಬನ ಶಕ್ತಿ ನಿಮ್ಮ ಮೂಲಕ ಎಲ್ಲಿ ಹೋಗ್ತಾ ಇತ್ತು? ವಿಶ್ವಕ್ಕೆ. ವಿಶ್ವಕ್ಕ. ಇವಾಗ ಏನ್ ಮಾಡ್ಬೇಕು ಹೇಳಿ ನೋಡೋಣ? ಹೊಟ್ಟೆ ಒಳಗಡೆ ಇದ್ದೀವಿ ಅಂದ್ರೆ ಏನ್ ಮಾಡ್ಬೇಕು? ಒಳಗಡೆ ಸಮಾವೇಶ ಬಾಬನ ಆಗ್ಬೇಕು. ಒಳಗಡೆ ಸೇರ್ಕೊಂಡ್ಬಿಡ್ಬೇಕು. ಬಾಬಾ ಒಂದು ಬಿಂದು, ಬಿಂದು ಒಳಗಡೆ ನೀವೇನಾಗ್ಬಿಟ್ಟಿದ್ದೀರಿ? ಇನ್ನು ಸೇರ್ಕೊಂಡ್ಬಿಟ್ಟಿರಿ. ಸರಿ, ನೀವು ಬಿಂದು ಒಳಗಡೆ ಸೇರ್ಕೊಂಡ್ಬಿಟ್ರೆ ವಿಶ್ವ ಕಲ್ಯಾಣ ಯಾರು ಮಾಡೋದು? ಬಾಬಾ ಬಾಬಾ ಮಾಡ್ಕೊಳ್ತಾರೆ. ನಿಮ್ ಕೆಲ್ಸ ಏನು? ಒಳಗಡೆ ಆರಾಮಾಗಿ ಅಮ್ಮ ಏನು ಊಟ ಕೊಡ್ತಾರೋ ಅದನ್ನ ಏನ್ ಮಾಡ್ತಾ ಇರೋದು? ತಿಂತಾ ಇರೋದು. ಅನುಭವ. ಇವತ್ತಿನ ಅಮ್ಮಂದಿರು ಮಕ್ಕಳಿಗೆ ಯಾವ ಊಟ ಕೊಡ್ತಾರೆ? ಮ್ಯಾಗಿ. ಮ್ಯಾಗಿ ಊಟ, ಆಮೇಲೆ ಯೂಟ್ಯೂಬಿನ ಊಟ, ಸೀರಿಯಲ್ ಊಟ, ಟೆನ್ಷನಿನ ಊಟ, ಜಗಳದ ಊಟ ಎಲ್ಲ ಏನ್ ಮಾಡ್ತಾರೆ? ಮಕ್ಕಳಿಗೆ ಕೊಡ್ತಾ ಇರ್ತಾರೆ. ಯಾವಾಗ? ಮಗು ಹೊಟ್ಟೆಯಲ್ಲಿ ಇದ್ದಾಗ. ಅದೇ ನಿಮ್ಮಪ್ಪ ಅಂದ್ರೆ ಮಗು ಹೊಟ್ಟೆಯಲ್ಲಿ ಇದ್ದಾಗ ಅಮ್ಮ ಯಾವ ಕರ್ಮವನ್ನು ಮಾಡ್ತಾರೋ ಆ ಕರ್ಮನೇ ಮಗುವಿಗೆ ಸಂಸ್ಕಾರವಾಗ್ತದೆ. ಆ ಕರ್ಮದ ಫಲನೇ ಆ ಮಗುವಿಗೆ ಶಕ್ತಿ ಆಗಿರ್ತದೆ, ಹೌದಾ? ಅಮ್ಮ ಏನು ಆಹಾರ ತಿಂತಾರೋ ಅದೇ ಶಕ್ತಿ ತಾನೇ ಮಗುವಿಗೆ ಸಿಗ್ತದೆ. ಆ ಅಮ್ಮ ಯಾರ ಜೊತೆಗೆ ಜೋಡಣೆ ಆಗಿದ್ದು ಅದೇ ತಾನೇ ಸಂಸ್ಕಾರ ಆಗತ್ತೆ. ಅದಕ್ಕೆ ಹೇಳ್ತಾರೆ, ತಾಯಿಯೇ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ. ಹಾಗೆ ಇಲ್ಲಿ ನಾವು ಬಾಬನ ಒಳಗಡೆಗಿದ್ದಾಗ ಬಾಬಾ ಏನ್ ಮಾಡ್ತಾರೆ? ಯೂಟ್ಯೂಬ್ ನೋಡ್ತಾರೋ ಸೀರಿಯಲ್ ನೋಡ್ತಾರೋ? ವಿಶ್ವ ಕಲ್ಯಾಣ ಮಾಡ್ತಾರೆ. ಅಂದ್ಮೇಲೆ ನಮ್ಮಲ್ಲೂ ಕೂಡ ಯಾವ ಸಂಸ್ಕಾರ ಬರ್ತದೆ? ಅಂದ್ಮೇಲೆ ಇವಾಗ ನಾವೇನ್ ಮಾಡ್ಬೇಕು ಹೇಳಿ ನೋಡೋಣ? ಏನ್ ಮಾಡ್ಬೇಕು? ನಮ್ಮ ಮನಸ್ಸನ್ನ ತಂದೆ ಹೇಳ್ಕೊಡ್ಬೇಕು. ಬಾಬನ ಒಳಗಡೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಸಾಕಷ್ಟೇ. ಮತ್ತೆ ಏನು ನೀವು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ದಿನದಿಂದ ದಿನಕ್ಕೆ ಬಾಬಾ ನಿಮ್ಮನ್ನೇನ್ ಮಾಡ್ತಿದ್ದಾರೆ? ಉಪಯೋಗಿಸ್ಕೊಂತ ಇದ್ದಾರೆ. ರಾಜಯೋಗ, ಪುರುಷಾರ್ಥ,
ಸೇವೆ ಎಲ್ಲವನ್ನ ಸಹಜ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಆ ಸಹಜ ರಾಜಯೋಗವನ್ನು ನಾವೇನ್ ಮಾಡ್ತಿದ್ದೀವಿ? ಏನ್ ಮಾಡ್ತಿದೀವಿ? ಕಷ್ಟದ ರಾಜಯೋಗ ಮಾಡ್ತಿದೀವಿ. ಯಾಕೆ? ಅಯ್ಯೋ ರೆಡ್ ಲೈಟ್ ಬೇಕಪ್ಪ, ಪೀಸ್ ಆಫ್ ಮೈಂಡ್ ಚಾನಲ್ ಬೇಕಪ್ಪ, ಕಿರಣ ಬೇಕು, ಬಣ್ಣ ಬೇಕು, AI ಬೇಕು, ಹಾಡ್ ಬೇಕು ಅಲ್ವಾ? ಅದನ್ನೇನ್ ಮಾಡ್ತೀವಿ ನಾವು? ಕಷ್ಟ ಮಾಡೋದಲ್ದೇನೆ ಬೇರೆಯವ್ರಿಗೂ ಕಷ್ಟದ ಕಡೆಗೆ ಏನ್ ಮಾಡ್ತಿದೀವಿ? ಕರ್ಕೊಂಡು ಹೋಗ್ತೀನಿ. ತಳ್ತಾ ಇದೀವಿ. ಬಾಬಾ ಹೇಳ್ತಾ ಇರೋದೇನು, ನಾವ್ ಮಾಡ್ತಾ ಇರೋದು ಏನು? ಹಾಗಿದ್ದು ಬಾಬಾ ಡೈರೆಕ್ಟ್ ಆಗಿ ಯಾಕೆ ಹೇಳುದಿಲ್ಲ? ಹಿಂಗೆಲ್ಲ ಸೀಕ್ರೆಟ್ ಆಗಿ ಇರ್ತಾರೆ. ಬಾಬಾ ಹೇಳ್ತಾರೆ, ಇಷ್ಟು ಹೇಳಲಿಕ್ಕೆ ನನಗೆ ಇಷ್ಟು ವರ್ಷ ಆಯ್ತು, 100 ವರ್ಷ ಆಯ್ತು, ಇನ್ನೆಲ್ಲಾ ನಾ ಡಿಟೇಲಿಗೆ ಹೇಳ್ತಾ ಹೋಗಿದ್ದಿದ್ರೆ ನೀವ್ ಮಾಡೋದೇನು ಅಂತ ಕೇಳ್ತಾರೆ ಬಾಬಾ. ಎಲ್ಲಾನು ಬಾಬಾ ಹೇಳಿದಿದ್ರೆ ನಾವ್ ಮಾಡೋದೇನಾಗಿದ್ರೆ? ನಾವೇನಾದ್ರು ಮಾಡ್ಬೇಕಂದ್ರೆ ಬಾಬಾನ ಜೊತೆಲಿ ಇದ್ದು ಇದ್ದು ಇದು ಏನಾಗ್ಬೇಕು? ಬಾಬಾ ಏನ್ ಹೇಳ್ತಿದಾರೆ ಅಂತ ನಮ್ಗೆ ಏನಾಗ್ಬೇಕು? ಅರ್ಥ ಆಗ್ಬೇಕು ತಾನೆ. ನೀವು ಏನಾದ್ರು ಸಾಧನೆ ಮಾಡ್ಬೇಕಲ್ವಾ? ಬಾಬಾನ ಮಾತುಕತೆಗಳು ಅರ್ಥ ಆಗ್ಬೇಕಲ್ವಾ ನಿಮ್ಗೆ? ಅದಕ್ಕೆ ಬಾಬಾ ಹೇಳ್ತಾರೆ, ಈ ಮೂಲಕ ಮಗುವಿನ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗ್ಬೇಕು. ಅದಕ್ಕೆ ಮಗು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಸಂಕಲ್ಪನೂ ಮಾಡದಿದ್ದಾಗೆ, ಮನಸ್ಸಿನ ಮೂಲಕನೂ ಸಂಕಲ್ಪ ಮಾಡದಿದ್ದಾಗೆ ನಿಸ್ಸಂಕಲ್ಪವಾಗಿ ಬಾಬನ ಒಳಗಡೆಗೆ, ಪರಮಧಾಮದಲ್ಲೂ ಅಲ್ಲ, ಎಲ್ಲೇಳಿ? ಬಾಬನ ಒಳಗಡೆಗೆ ಅಲ್ವಾ? ಓಕೆ, ಒಂದು ಮಗು ತಾಯಿ ಹೋಟೆಲ್ ಇದ್ದಾಗ ನಾನ್ ತಾಯಿ ಹೋಟೆಲ್ ಇದ್ದೇನಂತ ಗೊತ್ತಿರ್ತದ ಅದಕ್ಕೆ? ಇಲ್ಲ. ಇಲ್ಲ ಅಲ್ವಾ? ಅದಕ್ಕಾಗಿ ನೋಡಿ, ಅಭಿಮನ್ಯುವಿನ ಕಥೆಯನ್ನ ಹೇಳ್ತಾ ಇದ್ದ ಅಲ್ವಾ? ಅಭಿಮನ್ಯು ಹೊಟ್ಟೆಯಲ್ಲಿ ಇದ್ದಾಗ ಕೃಷ್ಣ ಏನ್ ಮಾಡಿದಂತೆ? ಚಕ್ರವ್ಯೂಹದ ವಿಷಯ ಹೇಳ್ತಾ ಇದ್ದಾಗ ಅವರ ಒಂದು ತಂಗಿ ಸುಭದ್ರೆ ಏನ್ ಮಾಡಿದ? ನಿದ್ರೆ ಮಾಡ್ಬಿಟ್ಟಿದ್ದಾಳೆ. ಅದ್ರ ಹೂ 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 ಅಂತ ಸೌಂಡ್ ಕೇಳ್ತಾ ಇದೆ. ಯಾರ್ದು? ಅಂದ್ರೆ ತಾಯಿ ಯಾರ ಜೊತೆಗೆ ಇರ್ತಾರೋ ಮಗು ಕೂಡ ಏನಾಗಿರ್ತದೆ? ತಾಯಿ ಜೊತೆಗೆ ಇರ್ತದೆ. ಹೌದು ತಾನೆ? ಇಲ್ಲಿ ನಿಮ್ ತಾಯಿ ಯಾರು? ಶಿವ ಬಾಬಾ. ಅವ್ರು ಯಾವ ಕಾರ್ಯದಲ್ಲಿ ಇರ್ತಾರೆ? ವಿಶ್ವ ಕಲ್ಯಾಣ. ಓಕೆ, ನೀವ್ ಯಾರು? ಮಗು. ಎಲ್ಲಿದ್ದೀರಿ? ಅಂತೀರಿ. ಈಗ ಆಹಾರ ತಿನ್ನೋದು ಯಾರು? ಅಮ್ಮ. ಅಮ್ಮ ಅಡಿಗೆ ಮಾಡೋದು ಯಾರು? ತಾಯಿ. ಸಂಪಾದನೆ ಮಾಡ್ಕೊಂಡು ಬರೋದು ಯಾರು? ಅಮ್ಮನೇ. ಅಮ್ಮನೇ ಸಂಪಾದನೆ ಮಾಡ್ತಾರೆ, ಅಮ್ಮನೇ ತರಕಾರಿ ತರ್ತಾರೆ, ಅಮ್ಮನೇ ದಿನಸಿ ತರ್ತಾರೆ, ಅಮ್ಮನೇ ಅಡಿಗೆ ಮಾಡ್ತಾರೆ, ಅಮ್ಮನೇ ಅಡಿಗೆ ತಿಂತಾರೆ. ಮಗುಗೇನ್ ಸಿಗ್ತದೆ? ಶಕ್ತಿ. ಹೌದು ತಾನೆ? ಹಾಗೆ ಇಲ್ಲಿ ಎಲ್ಲವನ್ನ ಮಾಡೋದು ಬಾಬಾ. ಫಲ ಮಾತ್ರ ಯಾರಿಗೆ ಸಿಗ್ತದೆ? ಅರ್ಥ ಆಯ್ತಾ? ಸ್ಥೂಲಿ ನಮ್ಮನ್ನ ಒಂದೊಂದೇ ಮುರಳಿಯ ಆಧಾರದಲ್ಲಿ ಏನ್ ಮಾಡ್ಬೇಕು ಅಂತ ಬಾಬಾ ಏನ್ ಮಾಡ್ತಾ ಇದ್ರು? ಏನ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. ಈಗ ನಾನು ಬಾಬನ ಎದುರುಗಡೆ ಕೂತ್ಕೊಂಡು ಗ್ಲೋಬಿಗೆ 3 ಲೋಕಕ್ಕೆ ಸಕಾಶ ಕೊಡುವಂತ ಫಾರ್ಮುಲಾ ಏನಾಯ್ತು ಇವಾಗ? ಔಟ್ಡೇಟೆಡ್, ಓಲ್ಡ್ ಆಯ್ತದ. ಇವಾಗ ಹೊಸದ್ಯಾವ್ದು? ಈಗ ನಾವು ಒಳಗಡೆ ಕೂತ್ಕೊಳ್ಳೋದಲ್ವಾ? ನಾನು ದುಡ್ಡು ತಗೊಂಡ್ಬಿಟ್ಟು ಬ್ಯಾಂಕಿಗೆ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ಇನ್ನೊಬ್ರು ಯಾರಿಗೂ ಹಣವನ್ನ ಕಳ್ಸೋದು, ಬ್ಯಾಂಕಿಗೆ ಕಳ್ಸೋದು, ಇವಾಗೆಲ್ಲ ಏನಾಗ್ಬಿಡುತ್ತೆ? ಇವಾಗ ಔಟ್ಡೇಟೆಡ್. ಏನ್ ಮಾಡ್ಬೇಕು ಇವಾಗ? ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಸಾಧನ ಇಟ್ಕೊಂಡ್ಬಿಟ್ಟು ಏನ್ ಮಾಡಿದ್ರಾಯ್ತು? ದುಡ್ಡನ್ನ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರಾಯ್ತು ಅಷ್ಟೇ. ಯಾರು ಆ ಫಾರ್ಮುಲಾ ತಮ್ಮದನ್ನಾಗಿ ಮಾಡ್ಕೊಳಲ್ವೋ, ಅಂತ ಮೊಬೈಲ್ ಇರೋದಿಲ್ವೋ ಅಂತವ್ರು ಏನ್ ಮಾಡ್ಬೇಕಾಗ್ತದೆ? ಏನ್ ಮಾಡ್ಬೇಕಾಗ್ತದೆ? ಬ್ಯಾಂಕಿಗೆನೆ ಹೋಗ್ಬೇಕಾಗ್ತದೆ, ಕ್ಯೂನಲ್ಲಿ ನಿಲ್ಬೇಕಾಗ್ತದೆ, ಫಾರ್ಮ್ ಫಿಲ್ಅಪ್ ಮಾಡ್ಬೇಕಾಗ್ತದೆ ಅಲ್ವಾ? ಓಕೆ, ನಿಮ್ಗೂ ಕೂಡ ಹೊಸದಾಗಿರುವಂತ ಪಾಯಿಂಟ್ಸ್ಗಳು, ವಿಧಿಗಳು ಬೇಕೋ ಬೇಡವೋ? ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ? ವರ್ತಮಾನ ಸಮಯದ ಅನುಸಾರದಲ್ಲಿ ಹೀಗೆ ಬ್ರಹ್ಮ ಬಾಬಾರವರು ವಿಶ್ವ ಕಲ್ಯಾಣವನ್ನ ಮಾಡ್ಲಿಕ್ಕಂತಂದ್ರೆ ತಮ್ಮ ಸಂಪೂರ್ಣ ಸಮಯವನ್ನ ಅವ್ರೇನ್ ಮಾಡಿದ್ರು? ಶಿವಬಾಬನಿಗೆ ಅರ್ಪಣೆ ಮಾಡ್ಬಿಟ್ರು. ಅದ್ರ ಮೊದಲು ಶರೀರ ಇದ್ದಾಗ ಏನ್ ಮಾಡ್ಬೇಕಿತ್ತು? ಅವರು ಸ್ವಲ್ಪ ಶರೀರದ ಕಡೆಗೆ, ಯಜ್ಞದ ಕಡೆಗೆಲ್ಲ ಗಮನ ಕೊಡ್ಬೇಕಿತ್ತಲ್ವಾ? ಈಗ ಪೂರ್ಣವಾಗಿ ಈಶ್ವರಿ ಕಾರ್ಯದಲ್ಲಿ ಬಾಬಾ ಏನ್ ಮಾಡಿದ್ದಾರೆ? ಸಮರ್ಪಣೆ ಆಗ್ಬಿಟ್ಟಿದ್ದಾರೆ. ಹಾಗೆ ನಾವು ಕೂಡ ಏನ್ ಮಾಡ್ಬೇಕು? ಫಾಲೋ ಅದ ಮಾಡ್ಬೇಕಾಗ್ತದೆ. ಇಲ್ಲಿ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಬಾಬ್ದಾದ ಯಾರು? ಕರಾವನಹಾರ್. ಕರನ್ಹಾರ್ ಯಾರು?
ನಾವು ಆತ್ಮಗಳು ಹಾಗೆ ವಿಶ್ವ ಕಲ್ಯಾಣ ಜವಾಬ್ದಾರಿ ನೀವು ಮಾಡ್ತಿರೋ ಬಾಬನೇ ಕೊಡ್ತಿರೋ? ಬಾಬನ್ ಕೊಡ್ತೀವಿ. ಸರಿ. ಬಾಬನ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರಿದ್ದಾಗ 3-4 ಜನ ಇದ್ದಾಗ ಅವರಿಗೆ ಅಡಿಗೆಯನ್ನ ಮಾಡಿ ಯಾರು ಬಡಿಸ್ತಾರೆ? ಅಮ್ಮ ನೀವೇ ಬಡಿಸ್ತೀರಿ? ನಿಮ್ಮನೇಲಿ ಇವಾಗ ಅಡಿಗೆ ಮಾಡೋದು ಯಾರು? ನಾವೇ. ನೀವೇ ತಾನೆ? ಸರಿ. ನಿಮ್ಮ ಮಗಳ ಮದುವೆ ಇದೆ, 1,000 ಜನ ಬಂದಿದ್ದಾರೆ. ಆ ಬಂದವರಿಗೆಲ್ಲ ಇಡ್ಲಿ ವಡ ದೋಸೆ ಪುರಿ ಮಾಡ್ಬಿಟ್ಟು ನೀವು ಬಡಿಸ್ತೀರಿ? ಇಲ್ಲ. ಇಲ್ಲ. ಮತ್ತೆ ಭಟ್ರಿಗೆ. ಕ್ಯಾಟ್ರಿಂಗ್ ಹೇಳ್ತೀವಿ. ಪೂರ್ತಿ ಜವಾಬ್ದಾರಿ ಯಾರಿಗೆ ಒಪ್ಪಿಸ್ಬಿಟ್ಟಿರ್ತೀರಿ? ಭಟ್ರಿಗೆ. ಕ್ಯಾಟ್ರಿಂಗ್ ಕಲ್ಯಾಣ ಮಂಟಪದಿಂದ ಹಿಡಿದು ಟೇಬಲ್ ಇಡೋದ್ರಿಂದ ಹಿಡಿದು ಊಟಕ್ಕೆ ಬಡಿಸೋದ್ರಿಂದ ಹಿಡಿದು ಅವ್ರಿಗೆ ಟೀ ಬೇಕಾ ಕಾಫಿ ಬೇಕಾ ಏನಂತ ಅವ್ರಿಗೆ ಏನಾಗ್ಬೇಕು? ಪಾಲನೆ. ಅದಕ್ಕೆ ಏನ್ ಹೇಳ್ತಾರೆ? ದೇಖರೇಖ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಕನ್ನಡದಲ್ಲಿ? ಬಂದಂತ ರಿಲೇಷನ್ಗಳಿಗೆ ಏನ್ ಕೊಡ್ತೀರಾ ನೀವು? ಉಡುಗೊರೆ. ಉಡುಗೊರೆ ಅಲ್ಲ, ಅವ್ರಿಗೆ ಏನಿಲ್ಲ, ಪಾಲನೆ ಅಲ್ಲ, ಅದೇನ್ ಹೇಳ್ತಾರೆ, ಅವ್ರನ್ನ ನೋಡ್ಕೊಳ್ಳೋದು ಚೆನ್ನಾಗಿ. ಅದಕ್ಕೇನೋ ಶಬ್ದ ಇದೆ ಕನ್ನಡದಲ್ಲಿ. ಸರಿ, ಅವರನ್ನ ಸಂಭಾಲನೆನೂ ಅಲ್ಲ, ಒಂದು ಶಬ್ದ ಇದೆ. ಅಂದ್ರೆ ನಿಮ್ಮ ನೆಂಟರು ಬಂದಿರ್ತಾರಲ್ಲ, ಅವ್ರಿಗೆ ಊಟ ತಿಂಡಿ ಕೇಳಿ ಅವ್ರಿಗೆ ಊಟ ಕೊಟ್ಟು ಅವ್ರೇನಾಗ್ಬೇಕು? ಆರಾಮಾಗಿರ್ಬೇಕು. ಸರಿನಾ? ಓಕೆ. ಅದನ್ನ ಯಾರು ಮಾಡ್ತಾರೆ? ಯಾರು ಕಾಂಟ್ಯಾಕ್ಟ್ ತಗೊಂಡಿದ್ದಾರೋ ಅವರು ಮಾಡ್ತಾರೆ. ಅದ ಕಾರ್ಯಕ್ರಮ ಯಾರ್ದು? ನಿಮ್ಮದು. ನಮ್ದು. ನೆಂಟ್ರಿಸ್ಟ್ರು ಯಾರು? ನಿಮ್ಮವರು. ಸ್ನೇಹಿತರು ನಿಮ್ಮವರು. ಅದು ಜವಾಬ್ದಾರಿ ಯಾರ್ದು? ಭಟ್ರು. ಯಾರಿಗೆ ನೀವು ಕಾಂಟ್ಯಾಕ್ಟ್ ಕೊಟ್ಟಿದ್ದೀರೋ ಅವ್ರಿಗೆ ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಬಿಲ್ಡಿಂಗ್ ಕಟ್ಲಿಕ್ಕೆ ಕಾಂಟ್ರಾಕ್ಟ್ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ, ಬಟ್ಟೆ ವಾಶ್ ಮಾಡ್ಲಿಕ್ಕೆ ಕಾಂಟ್ರಾಕ್ಟ್ ತಗೊಳ್ತಾರೆ ಅಲ್ವಾ, ಮದುವೆ ಮಾಡ್ಲಿಕ್ಕೆ ಕಾಂಟ್ರಾಕ್ಟ್ ತಗೊಳ್ತಾರೆ ಅಂತಂದ್ಮೇಲೆ ನಿಮ್ಮ ಈಶ್ವರಿ ಜೀವನದ ಆತ್ಮದ ಕಾಂಟ್ರಾಕ್ಟ್ ತಗೊಳ್ಲಿಕ್ಕೂ ಒಬ್ಬ ಕಾಂಟ್ರಾಕ್ಟರ್ ಇದಾರಂತೆ. ಯಾರವರು? ಇವ್ ಬಾಬಾ. ಬಾಪ್ ದಾದಾ. ಅದಕ್ಕಾಗಿ ನೀವೇ ಮಾಡ್ತಿರೋ ಕಾಂಟ್ರಾಕ್ಟ್ ಕೊಡ್ತಿರೋ? ಕಾಂಟ್ರಾಕ್ಟ್ ಕೊಡ್ತೀವಿ. ಇವಾಗೆಲ್ಲ ಕಾಂಟ್ರಾಕ್ಟ್ ಪ್ರಪಂಚ ತಾನೆ. ಹ್ಮ್. ನಮಗೆ ಬೇಕಾದಾಗೆಲ್ಲ ಜನ ಸಿಗೋದಿಲ್ಲ ಅಂತ ಏನ್ ಮಾಡೋದು, ಮನೆ ಕಾಂಟ್ರಾಕ್ಟ್ ಕೊಟ್ಬಿಡೋದು. ಅವ್ರ ಹತ್ರ ಎಲ್ಲ ಜನ ರೆಡಿ ಇರ್ತಾರೆ, ಯಾವ್ಯಾವ ಬೇಕೋ ಅದನ್ನ ಬಂದ್ಬಿಟ್ಟು ಮಾಡಿಸ್ತಾರೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಕರನ್ ಹಾರ್ ಯಾರು? ನೀವು. ಜನರ ಎದುರುಗಡೆ ನಿಮ್ಮ ಶರೀರ ಕಾಣುತ್ತೆ, ಅದು ಒಳಗಡೆಗೆ ಆತ್ಮಿಕವಾಗಿ ನೀವೆಲ್ಲ ಏನ್ ಮಾಡ್ಬೇಕು? ಜವಾಬ್ದಾರಿ ಯಾರಿಗೆ ಕೊಡ್ಬೇಕು? ಓಕೆ. ಮದ್ವೆ ಆಯ್ತು, ಊಟ ಆಯ್ತು, ಬಂದಂತರು ಗಂಟ್ಲ ಪೂರ್ತಿ ತಿಂದಿದ್ದಾರೆ, ಊಟ ಚೆನ್ನಾಗಿದೆ, ಅಡಿಗೆ ಚೆನ್ನಾಗಿದೆ ಅಂತ ಬಂದ್ಬಿಟ್ಟು ಆ ಜನ ಯಾರಿಗೆ ಹೇಳ್ತಾರೆ? ಮನೆ ಮಾಲೀಕರಿಗೆ. ಮನೆ ಮಾಲೀಕರಿಗೆ. ಹಾಗಿದ್ರೆ ಮನೆ ಮಾಲೀಕ ಏನಾದ್ರು ಅಡಿಗೆ ಮಾಡಿದಾರಾ? ಅವರನ್ನ ಬಡಿಸಿದಾರಾ? ಮಾಡಿದ್ಯಾರು? ಅದರ ಹೆಸರು ಯಾರಿಗೆ ಬರ್ತದೆ? ಅರ್ಥ ಆಯ್ತಾ? ಯಾಕಂದ್ರೆ ಅಡಿಗೆ ಬಿಟ್ಟು ಯಾರು ಅಡಿಗೆ ಮಾಡ್ತಾರೋ ಕಣ್ಣಿಗೆ ಕಾಣೋದಿಲ್ಲ, ಅವರು ಒಳಗಡೆಗೆ ಇರ್ತಾರೆ. ಅವು ಡೈರೆಕ್ಷನ್ ಅನುಸಾರ ಅಲ್ಲಿರೋರೆಲ್ಲ ಊಟಕ್ಕೆಲ್ಲ ಏನ್ ಮಾಡ್ತಾರೆ? ಬಡಿಸ್ತಾ ಇರ್ತಾರೆ, ವ್ಯವಸ್ಥೆ ಮಾಡಲಾಗ್ತದೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ವಿಶೇಷವಾಗಿ ಈಶ್ವರಿ ಜೀವನದ ಸಂಪೂರ್ಣ ಜವಾಬ್ದಾರಿ ತಗೊಳ್ಳಿಕ್ಕೆ ಯಾರು ರೆಡಿ ಇದ್ದಾರಂತೆ? ಬಾಬಾ ರೆಡಿ ಇದ್ದಾರೆ. ಜೊತೆಗೆ ಆ ಸಮಯನೂ ಕೂಡ ಇವಾಗ ಬಂದಿದೆ. ಈಗ ಹೇಳಿ, ವಿಶ್ವ ಕಲ್ಯಾಣ ನಾನ್ ಮಾಡ್ಬೇಕು, ಬಾಬಾ ಮಾಡ್ಬೇಕು? ಇಲ್ಲಿವರೆಗೆ ವಿಶ್ವದ ಕಲ್ಯಾಣ ಯಾಕಾಗ್ಲಿಲ್ಲ? ನಾವು ಮಾಡಕ್ ಹೋದ್ವಿ ಅದಕ್ಕೆ. ನಾನು ಮಾಡ್ತಾ ಇದ್ದೆ, ನಾನು ಮಾಡ್ಲಿಕ್ಕೆ ಹೋಗ್ತದೆ, ಅದಕ್ಕಾಗಿ ಆಗ್ತಾ ಇರ್ಲಿಲ್ಲ. ಯಾರು ಮಾಡ್ಬೇಕು ಇವಾಗ? ನೀವೇನ್ ಮಾಡ್ಬೇಕು? ಸುಮ್ಮನಿರುವಂಗಿಲ್ಲ, ಅವ್ರ ಹೊಟ್ಟೆಲಿ ಇರ್ಬೇಕು. ನೀವು ಹೊಟ್ಟೆಲಿ ಇರ್ಬೇಕು. ಹೊಟ್ಟೆಲಿ ಇದ್ದು ಬಿಟ್ಟು ಆ ಶಕ್ತಿಯ ಅನುಭವನ ನೀವು ಮಾಡ್ತಾ ಇರ್ಬೇಕು. ಯಾಕಂದ್ರೆ ಸಂಗಮ ಆದ್ಮೇಲೆ ನೀವು ಇರ್ಲೇಬೇಕು ತಾನೇ. ಅಂದ್ರೆ ಪುರುಷಾರ್ಥದಿಂದ, ಸಾಧನೆಯಿಂದ, ಸೇವೆಯಿಂದ, ಎಲ್ಲರಿಂದ ನಮ್ಮನ್ನ ಏನ್ ಮಾಡಿದ್ರು ಬಾಬಾ? ಮುಕ್ತ ಮಾಡಿದ್ರು. ಕೇವಲ ನಿಮ್ಮ ಮನಸ್ಸನ್ನ ಬಾಬಾ ಉಪಯೋಗ ಮಾಡ್ತಾ ಇರುವಂತದ ಅನುಭವ ನಿಮ್ಗೆ ಆಗ್ಬೇಕು. सेवा में सफलता का साधन स्वयं करावनहार बना और बच्चों को करनहार बनाया. ಬಾಬಾ ಒಂದು ಮಾತನ್ನ ಹೇಳ್ತಾರೆ, ಸೀಕ್ರೆಟ್. ಇಲ್ಲಿವರೆಗೆ ಮಕ್ಕಳು ತುಂಬಾ ಸೇವೆ ಮಾಡ್ತಾ ಇದ್ದಾರಂತೆ, ಆದರೆ ಏನಾದರೆ ಸೇವೆನ ತುಂಬಾ ಮಾಡಿದ್ರು ಕೂಡ ಮಕ್ಕಳಲ್ಲಿ ಆ ಸೇವೆಯ ಫಲ, ಅಷ್ಟು ಸಫಲತೆ ಹೇಳೋದೇನಾಗ್ತಾ ಇಲ್ಲ, ಕಾಣ್ತಾ. ಬಾಬಾ ಎಷ್ಟು ಜನರಿಗೆ ಜ್ಞಾನ ಹೇಳಿದ್ವಿ, ಯಾರು ಬಾಬನ್ ಮಕ್ಕಳಾಗ್ತಾನೇ ಇಲ್ಲ.
ಸೆಂಟರ್ನಲ್ಲಿ ಆತ್ಮಗಳು ಬರ್ತಾನೇ ಇಲ್ಲ, ನಮ್ಮ ಮಾತು ಯಾರು ಕೇಳ್ತಾನೇ ಇಲ್ಲ. ಯಾಕೆ? ನಾನ್ ಮಾಡ್ದೆ ನಾನೇ ಸರಿಯಾಗಿ ಮಾಡ್ತಾ ಇಲ್ಲ. ಹಾ, ನಾನು ಅಂತ ಬರ್ತಾ ಇದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆಯಲ್ಲಿ ಹೆಚ್ಚಿನ ಸಫಲತೆ ಬರಬೇಕು ಅಂತಂದ್ರೆ ಅಲ್ಲಿ ನೀನು ಸಾಧನವಾಗಿರ್ಬೇಕೇ ಹೊರತು ಮಾಡಿಸ್ಬೇಕು ಯಾರ ಹತ್ರ? ಬಾಬ್ ಬಾಬಾ. ದಾದಾರವ್ರ ಹತ್ರ ಮಾಡಿಸ್ಬೇಕಾಗ್ತದೆ. ಎಷ್ಟು ನೀವು ಬಾಬ್ ದಾದಾರವ್ರ ಹತ್ರ ಮಾಡಿಸ್ತೀರೋ, ನೀವು ಕೇವಲ ನಿಮಿತ್ತರಾಗಿರ್ತೀರೋ, ಅಷ್ಟು ನಿಮಗೆ ಸೇವೆಯ ಫಲದಲ್ಲಿ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಫಲ ಸಿಗ್ತಾ ಹೋಗ್ತದೆ. ಆದ್ಮೇಲೆ ಬಾಬ್ ದಾದಾ ಮಾಡ್ತಾರಂತ ಬಾಯಲ್ಲಿ ಬಾಬಾ 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 ಅಂದ್ರೆ ಆಗೋದಿಲ್ಲ. ಸಾರಿ, ಹೌದು. ಬಾಬಾ ಮಾಡ್ತಿದ್ದಾರೆ, ಬಾಬಾ ಮಾಡ್ತಿದ್ದಾರೆ, ಬಾಬಾ ಹೇಳ್ತಿದ್ದಾರೆ ಅಂತ ಬಿಟ್ಟು ಬರೀ ಬಾಯಲ್ಲಿ ಹೇಳಿದ್ರು ಏನೋ ಪ್ರಯೋಜನ ಇಲ್ಲ. ಆಗೋದಿಲ್ಲ. ನಿಮ್ಮ ಮನಸ್ಸು ಬಾಬನಿಗೆ ಸಮರ್ಪಣೆ ಮಾಡಿ ಬಾಬಾ ಅದನ್ನು ಉಪಯೋಗ ಮಾಡ್ತಾ ಇರುವಂತ ಅನುಭವ ನಿಮ್ಗೆ ಸ್ಪಷ್ಟವಾಗಿ ಆಗ್ಬೇಕಂದ್ರೆ ನಿಮ್ಮ ಮೂಲಕ ಆ ಶಕ್ತಿ ಏನಾಗ್ಬೇಕು? ಪ್ರವಾಹ. ಆಗ್ಲಿ. ಒಂದು ಪಾತ್ರೆಯನ್ನ ಒಲೆ ಮೇಲೆ ಅಡಿಗೆ ಮಾಡ್ಲಿಕ್ಕೆ ಇಟ್ಟಾಗ ಪಾತ್ರೆಗೆ ಏನು ಅನುಭವ ಆಗೋದಿಲ್ಲ. ಬಿಸಿ ಅನುಭವ. ಆ ಬಿಸಿ ನಿಶ್ಚಯ. ಅನುಭವ. ಬರೀ ಬಿಸಿ ಅನುಭವ ಮಾತ್ರ ಆಗ್ತದ ಪಾತ್ರೆಗೆ? ಅದ್ರಲ್ಲಿ ಹಾಲಿಟ್ರೆ ಹಾಲಿನಲ್ಲಿ ಸಕ್ಕರೆ ಹಾಕಿದ್ರೆ ಸಿಹಿ ಇರುತ್ತೆ. ಅದ್ರಲ್ಲಿ ಏನು ಪ್ರಾಡಕ್ಟ್ ಹಾಕಿದಿರಿ, ಏನು ಮಾಡ್ತಿದ್ರು? ಮೊದ್ಲು ಅನುಭವ ಆಗೋದು ಯಾರಿಗೆ? ಹಾಕಿದೆ. ಪಾತ್ರೆಗೆ ತಾನೆ, ಆಮೇಲೆ ಬೇರೆಯವ್ರಿಗೆ ತಾನೆ ಅಲ್ವಾ? ಹಾಗೆ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಿದ್ದಾನೆ ಯಾವ್ದಕ್ಕೋಸ್ಕರ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ ಹೆಂಗಾಗ್ತದೆ? ಹಿಂಗಾಗ್ತದೆ. ಬಾಬಾ ನಮ್ಮ ಮೂಲಕ ಸಪ್ತ ಗುಣಗಳನ್ನ ವಿಶ್ವಕ್ಕೆ ಹಾ. ಕಳಿಸಿ ಪರಿವರ್ತನೆ. ಸಪ್ತಗುಣಗಳ ಮೂಲಕ ವಿಶ್ವ ಕಲ್ಯಾಣ ಆಗ್ತದೆ ಅಲ್ವಾ? ಸಪ್ತಗುಣಗಳ ಯಾರ ಮೂಲಕ ಹೋಗ್ಬೇಕು? ನಾವು ನಮ್ಮ ಮೂಲಕ ಅವಾಗ ನಿಮ್ಗೆ ಏನ್ ಅನುಭವ ಆಗ್ಬೇಕು? ಸಪ್ತ ಗುಣಗಳ ಅದು ಅನುಭವ. ಸಪ್ತಗುಣಗಳು ಹೋಗೋದು. ಅಷ್ಟೇ ನಿಮ್ ಕೆಲಸ. ನೀವು ಬಾಬನ ಒಳಗಡೆ ಇದ್ದೀರಿ ಅಂತಾನು ಕೂಡ ನೀವು ಹೇಳ್ಬೇಕಾಗಿದ್ದಿಲ್ಲ. ಯಾಕಂತಂದ್ರೆ ಒಂದು ಮಗು ತಾಯಿ ಗರ್ಭದಲ್ಲಿದ್ದಾಗ ನಾನು ತಾಯಿ ಹೊಟ್ಟೆಲಿದ್ದೇನೆ ಹೇಳುವಂತ ಅರಿವು ಕೂಡ ಆ ಮಗುಗೆ ಇರೋದಿಲ್ಲ. ಇರ್ತದೆ ಇರಲ್ವಾ? ಇರಲ್ಲ. ಇರುವುದಿಲ್ಲ. ಆದ್ರೆ ತಾಯಿ ತಿನ್ನುವಂತ ಆ ಆಹಾರದಿಂದ ಏನಾಗ್ತದೆ? ಆ ಮಗು ಶಕ್ತಿ ಶಕ್ತಿಯಿಂದ ಏನಾಗ್ತಾ ಇರ್ತದೆ? ಬೆಳೀತಾ ಇರುತ್ತೆ. ಆಡ್ತದೆ. ಹಾಗೆ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇರುವಂತ ಕಾರಣದಿಂದ, ವಿಶ್ವ ಸೇವೆ ಮಾಡ್ತಾ ಇರುವಂತ ಕಾರಣದಿಂದ ನಿಮ್ಮ ಆತ್ಮನಲ್ಲಿ ಉನ್ನತಿ ಆಗ್ತಾ ಇರ್ತದೆ. ಆತ್ಮಿಕ ಶಕ್ತಿಗಳು, ಆತ್ಮಿಕ ಗುಣಗಳು, ವಿಶೇಷತೆಗಳು, ಸಂಪಾದನೆ ನಿಮ್ಮಲ್ಲಿ ಸ್ಟಾಕ್ ಆಗ್ತಾ ಇರ್ತದೆ. ಅದರ ಅನುಭವವನ್ನು ನೀವೇನ್ ಮಾಡ್ಬೇಕು? ಮಾಡ್ತಾ ಇರಬೇಕು. ಆ ಸ್ಟೇಜ್ ಅಲ್ಲಿ ನಾನು ಬಾಬನೊಳಗಡೆ ಇದ್ದೇನೆ, ಬಿಂದು ಆಗ್ಬಿಟ್ಟಿದ್ದೇನೆ, ವೈಟ್ ಸಕಾಶ ಇದೆ, ಅದರೊಳಗಡೆ ನಾನು ಸಮಾವೇಶ ಆಗಿದ್ದೇನೆ, ಬಾಬನ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ತಿದ್ದಾರೆ ಅಂತ ಹೇಳ್ಬೇಕು. ನೋಡ್ಬೇಕು ಬೇಡವು? ಏನು ಮಾಡ್ತಾರೆ? ಏನು ಮಾಡಬಾರ್ದು. ಏನ್ ಮಾಡ್ಬೇಕು? ಬರೀ ಅನುಭವ. ಒಂದಾಗ್ಬೇಕಷ್ಟೇ. ಅದು ಚೆನ್ನಾಗಿ ನಿದ್ರೆ ಮಾಡ್ಬೇಕು. ಅನುಭವ ಆ? ಅನುಭವ ಅನುಭವ ಮಾಡ್ಬೇಕು. ಓಕೆ, ಅನುಭವ. ನಾವೆಲ್ಲ ಮನಸ್ಸನ್ನು ಇಟ್ಬಿಟ್ಟು ಅಲ್ಲಿ ಶುದ್ಧತೆ ಇಲ್ಲ, ಬಾಬಾ ಉಪಯೋಗ ಮಾಡ್ತಾ ಇಲ್ಲ ಅಂತಂದ್ರೆ ಅವಾಗ ಖಂಡಿತವಾಗ್ಲೂ ಕೂಡ ನಮ್ದಲ್ಲಿ ಗಮನ ಇರೋದಿಲ್ಲ. ಅವಾಗ ನಿಧಾನಕ್ಕೆ ಏನಾಗ್ಬಿಡ್ತದೆ? ನಿದ್ರೆ ಬಂದ್ಬಿಡ್ತದೆ. ಅದಕ್ಕಾಗಿ ಸೇವೆಯಲ್ಲಿ ಸಫಲತೆಗೆ ಆಧಾರ ಯಾವ್ದಂತೆ? ಬಾಬಾ ಮಾಡ್ಬೇಕು, ನಾವು ಮಾಡಿಸ್ಬೇಕು, ನಿಮಿತ್ತರ. ಯಹ ಸ್ಮೃತಿ ವಾ ಯಹ ಸ್ಥಿತಿ ಬಹುತ್ ಅವಶ್ಯಕ ಹೈ. ಯಾವ ಸ್ಮೃತಿ ಇರ್ಬೇಕಂತೆ? ನಾನು ಆತ್ಮ ಅನ್ನೋ ಸ್ಮೃತಿ ಅಲ್ಲ, ಯ ಸ್ಮೃತಿ. ಯಾವ ಸ್ಮೃತಿ? ನಿಮಿತ್ತ ಬಾಬಾ ನನ್ನನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ, ವಿಶ್ವ ಕಲ್ಯಾಣಕ್ಕೆ ಹೇಳುವಂತ ಸ್ಮೃತಿ. ಮತ್ತು ಸ್ಥಿತಿ ಯಾವ್ದು? ಸ್ಥಿತಿ ಯೂಸ್ ಮಾಡ್ಕೊಳ್ತಾರ ಸ್ಥಿತಿ. ಯೂಸ್ ಉಪಯೋಗ. ಮಾಡ್ಕೊಳ್ಳೋದು ಸ್ಮೃತಿ. ಸ್ಮೃತಿ. ಸ್ಥಿತಿ ಅಂತಂದ್ರೆ ಏನು? ನಾವು ಯಾವ ಕಾರ್ಯದಲ್ಲಿ ಇರ್ತೀವಿ ಅದಕ್ಕೆ ಸ್ಥಿತಿ. ಸ್ಥಿತಿ ಅಂತಂದ್ರೆ ಆತ್ಮೀಯ ಸ್ಥಿತ ಮಾಡ ಆ ಆತ್ಮೀಯ ಸ್ಥಿತಿಯಲ್ಲಿ ಆತ್ಮೀಯ ಸ್ಥಿತಿ ಅಂತಂದ್ರೆ ಏನು? ಆತ್ಮಾಗೆ ಆತ್ಮ ಯಾವ ಕಾರ್ಯ ಮಾಡ್ತಾ ಇದೆ ಆ ಕಾರ್ಯದಲ್ಲಿ ಇರುವಂತಕ್ಕೆ ಮನಬುದ್ಧಿಯನ್ನ ಇಟ್ಟಿರ್ಬೇಕು, ಜೋಡಿಸಿರ್ಬೇಕು. ಸ್ಥಿತಿ ಅಂತಂದ್ರೆ ಸಾಧನವನ್ನು ಸ್ಥಿತ ಮಾಡೋದು. ಇವಾಗ ಊಟ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಶಾರೀರಿಕವಾಗಿ ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ?
ಒಂದು ಕಡೆ ಕೂಡಿಸ್ತೀನಿ. ಮೊದಲು ಶರೀರವನ್ನು ಕುಳಿಸ್ತೀವಿ ತಾನೆ, ನೆಲದ ಮೇಲೋ ಡೈನಿಂಗ್ ಟೇಬಲಿನ ಚೇರ್ ಮೇಲೋ ಅಥವಾ ಬಫೆ ಸಿಸ್ಟಮ್ ಅಲ್ಲಿ ನಿಂತ್ಕೊಳ್ಳೋದು, ಯಾವ್ದೋ ಒಂದು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೊದಲು ಸಿದ್ಧ ಮಾಡ್ತೀವಿ ತಾನೆ. ಹೌದು. ಮಲಗಬೇಕು ಅಂತ ಏನ್ ಮಾಡ್ತೀವಿ, ಒಂದು ಕಡೆ ಶರೀರವನ್ನ ಒಂದ್ ರೀತಿ ಏನ್ ಮಾಡ್ತೀವಿ, ಅದನ್ನ ಸೆಟ್ ಮಾಡ್ತೀವಿ. ಆಮೇಲೆ ತಾನೆ ನಾವು ನಿದ್ರೆ ಮಾಡ್ತೀವಿ. ಅಡಿಗೆ ಮಾಡ್ಬೇಕು ಅಂತ ಏನ್ ಮಾಡ್ತೀವಿ, ಅಲ್ಲಿ ಹೋಗಿ ಒಂದು ಸೆಟ್ ಹಾಕಿ ಹಳೆ ಬಟ್ಟೆ ಹಾಕೊಂಡು ಎಫ್ರಾನ್ ಹಾಕೊಂಡ್ಬಿಟ್ಟು ಅದಕ್ಕೆ ತಕ್ಕಾಗ ಏನ್ ಮಾಡ್ತೀವಿ, ಅಡಿಗೆ ಮಾಡಿ. ಆ ಅದಕ್ಕೆ ತಕ್ಕಾಗಿ ಮೊದಲು ಅದನ್ನ ಸೆಟ್ ಮಾಡ್ಬಿಟ್ಟು ಆಮೇಲೆ ತಾನೇ ಕರ್ಮ ಮಾಡ್ತೀವಿ. ಹಾಗೆ ಸ್ಥಿತಿ ಅಂತಂದ್ರೇನು, ಹೇಗೆ ಸ್ಥೂಲ ಕರ್ಮಕ್ಕೋಸ್ಕರ ಸ್ಥೂಲ ಶರೀರ ಸಾಧನವನ್ನ ನೀವೇನ್ ಮಾಡ್ತೀರಿ, ಉಪಯೋಗ ಮಾಡಿ. ಮೊಬೈಲ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮೊಬೈಲ್ ಅಲ್ಲಿ ಮೊದಲು ಕರೆನ್ಸಿ ಇರ್ಬೇಕು, ಎರಡನೇದು ಚಾರ್ಜಿಂಗ್ ಇರ್ಬೇಕು, ಮೂರನೇದಾಗ ಅದ್ರ ಲಾಕ್ ಓಪನ್ ಆಗ್ಬೇಕು. ಅಷ್ಟೆಲ್ಲ ಆದ್ಮೇಲೆ ತಾನೇ ನೀವು ಮುಂದೆ ಏನ್ ಮಾಡ್ಬೋದು, ಆಪರೇಟ್ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮನಸ್ಸನ್ನ ಸ್ಥಿತ ಮಾಡ್ಬೇಕು. ಎಲ್ಲಿ, ಪರಮಾತ್ಮನಲ್ಲಿ. ಪರಮಾತ್ಮನ ಒಳಗಡೆಗೆ. ಅಲ್ಲಿ ಇಟ್ಟ ನಂತರದಲ್ಲಿ ತಾನೇ ಮುಂದೆ ಕೆಲಸ ಆಗತ್ತೆ. ಹೌದು. ಹಾಗೆ ನಿಮ್ಮ ಮನಸ್ಸನ್ನು ಯಾರಲ್ಲಿ ಇಡ್ಬೇಕು ಇವಾಗ, ಪರಮಾತ್ಮನ ಒಳಗಡೆಗೆ. ಪರಮಾತ್ಮನ ಒಳಗಡೆಗೆ ನೀವು ಇದ್ದೀರಾ, ನಿಮ್ಮ ಮನಸ್ಸನ್ನು ಇಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಅವಾಗ ನೀವು ಪರಮಧಾಮ ನೆನ್ಪು ಮಾಡ್ಬೇಕೋ ಬೇಡವೋ? ಇಲ್ಲ. ಬೇಡ. ಒಂದು ಮಗು ತಾಯಿಯ ಮಡಿಲಲ್ಲಿದ್ದಾಗ ಪ್ರಪಂಚದ ಬಗ್ಗೆ, ಊರ ಬಗ್ಗೆ, ದೇಶದ ಬಗ್ಗೆ ಎಲ್ಲ ಯೋಚನೆ ಮಾಡತ್ತೋ ಮಾಡಲ್ವೋ? ಮಾಡಲ್ಲ. ಯಾಕೆ? ಅದು ಗೊತ್ತೇ ಅದರ ಅರಿವತ್ಕೆ ಇರೋದಿಲ್ಲ. ಹಾಗಂದ್ರೆ ಪ್ರಪಂಚದಲ್ಲಿ ಇರೋದಿಲ್ವಾ? ಇರ್ತೈತೆ. ಸ್ಥೂಲ ಲೋಕದಲ್ಲಿ ಇರೋದಿಲ್ವಾ? ಎಲ್ಲಾನು ಇರ್ತದೆ. ಅದು ಯಾವ್ದರ ಅರಿವು ಅದಕ್ಕೆ ಇರೋದಿಲ್ಲ. ಹಾಗೆ ನಾವು ರಾಜಯೋಗದಲ್ಲಿ ಮಾಡ್ಬೇಕಾದ್ರೆ ಆ ಭಗವಂತನ ಶಕ್ತಿಯ ಅನುಭವ, ವಿಶ್ವ ಕಲ್ಯಾಣದ ಸಫಲತೆಯ ಅನುಭವ ಅಂದ್ರೆ ನಿಮ್ಗೆ ಅನ್ಸ್ಬೇಕು, ಪ್ಯೂರ್ ಆಗಿ ಭಗವಂತನ ಶಕ್ತಿ ಏನಾಗ್ತದೆ ನಿಮ್ಮ ಮೂಲಕ ಪಾಸ್ ಆಗ್ತಾ ಇದೆ. ಎಷ್ಟು ಮನ ಬುದ್ಧಿ ಸ್ವಚ್ಛವಾಗ್ತಾ ಇದೆಯೋ ಅಷ್ಟು ವಿಶ್ವಕ್ಕೆ ಏನಾಗ್ತದೆ, ಅದು ವ್ಯಾಪಿಸ್ತಾ ಇದೆ. ಎಷ್ಟು ವಿಕಾರ ಇದೆಯೋ ಅಷ್ಟೇನಾಗ್ತದೆ, ಶಕ್ತಿ ಪ್ರವಾಹ ಆಗೋದಿಲ್ಲ. ಒಂದು ಬಲ್ಬಲ್ಲಿ ಧೂಳಿದ್ರೆ, ಮಣ್ಣಿದ್ರೆ, ಕೆಸರಿದ್ರೆ, ಮಸಿ ಇದ್ರೆ ಬೆಳಕೇನಾಗೋದಿಲ್ಲ, ಪ್ರವಾಹ ಆಗೋದಿಲ್ಲ. ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ಚಿಂತೆಗಳು, ಯೋಚನೆಗಳು, ಕಾಯಿಲೆಗಳು, ಸಮಸ್ಯೆಗಳು, ಸ್ವಪ್ನಗಳು, ನಿದ್ರೆಗಳು ಇದ್ದಾಗ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗೋದಿಲ್ಲ. ಯಾಕಂದ್ರೆ ಆ ಮನಸ್ಸಿನ ಮೇಲೆ ಏನಾಗಿದೆ, ಅದರ ಲೇಪನ ಹೇಳುವಂಥದ್ದು ಕೂತ್ಕೊಂಡಿದೆ. ಅದೆಲ್ಲವನ್ನ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕಾಗ್ತದೆ, ಕನೆಕ್ಷನ್ ಅನ್ನ ಕೊಡಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳ ಈ ಸ್ಮೃತಿ ಮತ್ತು ಸ್ಥಿತಿ ಮನಸ್ಸಿನಲ್ಲಿಡ್ಬೇಕು, ರೂಮ್ನಲ್ಲಿ ಇಡಬೇಕು, ಎದುರುಗಡೆ ವ್ಯಕ್ತಿಯಲ್ಲಿ ಇಡಬೇಕು, ಪೀಸ್ ಆಫ್ ಮೈಂಡ್ ಚಾನಲ್ ಇಡಬೇಕು, ಯಾವ್ದ್ರಲ್ಲಿ ಇಡಬೇಕು, ಬಾಬನ ಒಳಗಡೆ ಏನ್ ಮಾಡ್ಬೇಕು, ಒಳಗಡೆ ಇರ್ಬೇಕು. बाबा कहते क्योंकि 63 जन्मों की स्मृति मैपन देह अभिमान में ले आती है. 63 ಜನ್ಮದಿಂದ ಏನಾಗ್ಬಿಟ್ಟಿದೆ, ನಾನು ಅನ್ನೋದು ದೇಹಾಭಿಮಾನ. ನಾನು ಹೇಳುದು ಸರಿ, ನಾನು ಶರೀರ ಹೇಳೋದು ಬಂದಿದೆ, ನನ್ನದು ಶರೀರ ಅಂತಿಲ್ಲ. ಏನಿದೆ, ನಾನು ಶರೀರ ಹೇಳುವಂತದ್ದು ದೇಹ ಅಭಿಮಾನದಲ್ಲಿ ಏನಾಗ್ಬಿಟ್ಟಿದೆ, ಬಂದ್ಬಿಟ್ಟಿದೆ. ಇಲ್ಲೂ ಕೂಡ ಏನಾಗ್ತದೆ, ಯೋಗ ಯಾರು ಮಾಡೋದು, ನಾನು. ವಿಶ್ವ ಕಲ್ಯಾಣ ಯಾರು ಮಾಡೋದು, ಈ ನಾನು ಹೇಳುವಂತ ಭಾವ ಬಂದಿರುವಂತ ಕಾರಣದಿಂದ ನೀವೆಲ್ಲಿ ಬರ್ತೀರಿ, ದೇಹ ಅಭಿಮಾನದಲ್ಲಿ ಬಂದ್ಬಿಡ್ತೀರಿ. करावनहार करा रहा है, मैं निमित्त करनहार हूं. इस स्मृति से ही अपने को निमित्त समझने से देह अभिमान समाप्त हो जाता है. ಮಾಡಿಸುವಂತವ್ರು ಮಾಡಿಸ್ತಾ ಇದ್ದಾರೆ, ನಾನು ನಿಮಿತ್ತ ಆಗಿದ್ದೇನೆ. ಈ ಸ್ಮೃತಿಯಿಂದ ತಮ್ಮಂತ ನಿಮಿತ್ತ ಅಂತ ತಿಳ್ಕೊಳ್ಳೋದ್ರಿಂದ ದೇಹ ಅಭಿಮಾನ ಏನಾಗ್ಬಿಡುತ್ತೆ, ಸಮಾಪ್ತಿ ಆಗ್ಬಿಡುತ್ತೆ ಅಲ್ವಾ. ನಿಮ್ಮ ಮನೆಯಲ್ಲಿ ಕತ್ಲೆ ಇದ್ದಾಗ ಬಲ್ಬು ಬೆಳಕು ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಕೊಡ್ತದ ಕೊಡಲ್ವೋ? ಕೊಡ್ತೈತೆ. ಬಲ್ಬ್ ಕೊಡತ್ತೋ ಕರೆಂಟ್ ಕೊಡತ್ತೋ? ಕರೆಂಟ್. ಅದ್ ಬಲ್ಬ್ ಕೊಡ್ತದೆ ಅಂದ್ರೆ ನೀವು ಅದಕ್ಕೆ ಹಾಕಿರ್ತೀರಲ್ಲ. ಬಲ್ಬ್ ಸಾಧನ ಅಷ್ಟೇ. ಬಲ್ಬ್ ಬೆಳ್ಲಿಕ್ಕೆ ಆಗತ್ತ ನಾನು ಬೆಳಕು ಕೊಡ್ತಿದ್ದೀನಿ ಅಂತ? ಇಲ್ಲ. ಬಲ್ಬ್ ಏನು ಸಾಧನ ಅಷ್ಟೇ. ಓಕೆ, ನೀವು ಮಾವಿನ ಹಣ್ಣು ತಗೊಂಡೋಗಿದ್ದೀರಿ. ಏನ್ ತಗೊಂಡೋಗಿದ್ದೀರಿ? ಮಾವಿನ ಹಣ್ಣು ಯಾರ ಕೈಲಿದೆ? ನಿಮ್ ಕೈಲಿದೆ. ನಿಮ್ಮ ಪಕ್ಕದವ್ರಿಗೆ ಮಾವಿನ ಹಣ್ಣು ಸ್ಮೆಲ್ ಬರ್ತಾ ಇದೆ. ಏನ್ ಬರ್ತಾ ಇದೆ? ಮಾವಿನ ಹಣ್ಣು ಸ್ಮೆಲ್ ಬರ್ತಾ ಇದೆ. ಸುವಾಸನೆ.
ಸರಿ. ಅವಾಗ ನೀವೇನ್ ಹೇಳ್ತೀರಿ? ನಾನೇ ಮಾವಿನ ಹಣ್ಣಿನ ಸುವಾಸನೆ ಕೊಡ್ತಿದ್ದೇನೆ ಅಂತ ಹೇಳುದು. ಸರಿನೋ ತಪ್ಪು? ತಪ್ಪು. ನೀವ್ ಯಾರು? ಸಾಧನ. ಮಾವಿನ ಹಣ್ಣು ಹಿಡ್ಕೊಂಡಿದ್ದೀರ ಅಷ್ಟೇ ಬಿಟ್ರೆ ಅವ್ರಿಗೆ ಸುವಾಸನೆ ಹೌದು. ಕೊಡ್ತಾ ಇರೋದು ಮಾವಿನ ಹಣ್ಣಿಂದಾನೆ ಹೊರತು ನಿಮ್ಮಿಂದ ಮಾವಿನ. ಅಲ್ಲ. ಈಗ ಹೇಳಿ, ಪ್ರಪಂಚದ ಜನರಿಗೆ ನೀವು ಬೇಕು, ಬಾಬಾ ಬೇಕು? ಅಪ್ಪ ಬೇಕು. ವಿಶ್ವ ಪರಿವರ್ತನೆ ನಿಮ್ಮಿಂದ ಆಗ್ಬೇಕು, ಬಾಬನಿಂದ ಆಗ್ಬೇಕು? ಬಾಬಾ ಬಾಬಾ ಅವರಿಂದ ನಿಮ್ ಕೆಲ್ಸ ಏನಾಗಿದ್ದಾರೆ? ಸಾಧನ. ಹಾಗೆ ಮಾವಿನ ಹಣ್ಣು ಕನಸು ತಗೊಂಡ್ಬಿಟ್ಟು ಬಾಬಾ ಅವರದ್ದು ಹೇಳೋದು. ನೀವು ಕಟ್ ಮಾಡಿ ತಿನ್ಬೇಕೋ ಬೇರೆಯವ್ರಿಗೆ ತಿನ್ಸ್ಬೇಕೋ? ಬೇರೆಯವ್ರಿಗೆ ತಿನ್ಸ್. ಹೌದು ತಾನೆ? ಅದಕ್ಕೆ ಈಗ ಬಾಬಾ ಹೇಳ್ತಾರೆ ಯೋಗದ ಸ್ಥಿತಿ ಹೆಂಗಿರ್ಬೇಕು ಅಂತಂದ್ರೆ ಸುಮ್ಮನೆ ನೀವೇನಾಗಿದ್ದೀರಿ, ಬಾಬನ ಒಳಗಡೆಗಿದ್ದೀರಿ. ನಿಮ್ಮ ಮನಸ್ಸನ್ನು ಬಾಬಾ ಏನ್ ಮಾಡ್ತಿದ್ದಾರೆ? ಉಪಯೋಗ ಉಪಯೋಗ. ಮಾಡ್ಕೊಳ್ತಿದ್ದಾರೆ. ಅವರ ಇಷ್ಟದ ಅನುಸಾರ ಯಾರಿಗೆ ಬೇಕು ಅದನ್ನ ಅವ್ರೇನ್ ಮಾಡ್ತಿದ್ದಾರೆ? ಕೊಡ್ತಾ ಕೊಡ್ತಾರೆ. ಇದ್ದಾರೆ. ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಇಲ್ಲ. ಸಾಧನವನ್ನ ಮಾತ್ರ ನಾನು ಕೊಟ್ಟಿದ್ದೇನೆ ಹೊರತು ಉಳಿದಿರೋ ಸಂಪೂರ್ಣ ಜವಾಬ್ದಾರಿ ಯಾರ್ದು? ಬಾಬಾರವ್ರದ್ದು. ಈ ಸ್ಮೃತಿ, ಈ ಸ್ಥಿತಿ ಮಕ್ಕಳೇ ಸಮಯದ ಅನುಸಾರ ಈಗ ತುಂಬಾ 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 ಅವಶ್ಯಕತೆ ಇದೆ. ಇದೆ. ಇದನ್ನ ಬಾಬಾ ಯಾಕೆ ಹೇಳ್ತಿದ್ದಾರೆ ಗೊತ್ತಾ? ಇಲ್ಲಿವರೆಗೆ ಬಾಬಾ ನಿಮ್ಗೆ ಏನ್ ಮಾಡಿದ್ರು? ಜ್ಞಾನವನ್ನ ಕೊಟ್ಟು ಅದರ ಸೀಕ್ರೆಟ್ ಮೀನಿಂಗ್ ಅನ್ನ ಹೇಳಿದ್ರು. ಮಕ್ಕಳೇ ಇದನ್ನ ಮಾಡಿ, ಈ ರೀತಿ ಜೀವನವನ್ನ ಮಾಡಿ, ಇದನ್ನು ತಪ್ಪು ಮಾಡ್ತಿದ್ರು. ಹೀಗೆ ಸೂಕ್ಷ್ಮ ರೂಪದಲ್ಲಿ ಬ್ರಹ್ಮ ಬಾಬಾರವರು, ಶಿವಬಾಬಾರವರು ನಮ್ಗೆ ಏನ್ ಮಾಡಿದ್ರು? ಡೈರೆಕ್ಷನ್ ಅನ್ನ ಕೊಟ್ಟಿದಾರೋ ಕೊಡ್ತಾ ಕೊಟ್ಟಿಲ್ವೋ? ಕಷ್ಟ ಬಂದಾಗ ನಿಮ್ ಪಾಲನೆ ಮಾಡಿದಾರೋ ಮಾಡಿಲ್ವೋ? ಮಾಡವ್ರೆ. ಇನ್ಮೇಲೆ ಇನ್ಮೇಲೆ ಅದೆಲ್ಲವನ್ನ ಬಿಟ್ಬಿಟ್ಟು ಇವಾಗ ಏನ್ ಮಾಡ್ಬೇಕು? ಕೇವಲ ಬಾಬಾ ನಿಮ್ಮನ್ನ ವಿಶ್ವ ಕಲ್ಯಾಣಕ್ಕೆನೆ ಉಪಯೋಗ ಮಾಡ್ಕೊಳ್ತಿದ್ದಾರೆ ಹೇಳುವಂತ ಭಾವನೆ ನಿಮಗೆ ಬರ್ಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲ್ಗೆ ನೀವು ಇವಾಗ ಹೋಗ್ಬೇಕಾಗ್ತದೆ. ಮನಸ್ಸನ್ನ ಕೇವಲ ಶಾಂತವಾಗಿ ಎಲ್ಲಿ ಕುಳಿಸಿದ್ರಾಯ್ತು? ಬಾಬಾ ಬಾಬನ ಒಳಗಡೆ. ಬಾಬಾ ಅವ್ರ ಮನೆಯಲ್ಲಿ. ಆವಾಗ ಒಂದು ಪಾತ್ರೆನ ಒಯ್ದು ಬಿಟ್ಟು ಫ್ರಿಡ್ಜ್ ಒಳಗಡೆಗೆ ಹಾಕಿ ಡೋರ್ ಕ್ಲೋಸ್ ಮಾಡಿದ್ರೆ ಆ ಪಾತ್ರೆಗೆ ಬಿಸಿ ಅನುಭವ ಆಗ್ತಾ ಇರ್ತದೆ. ತಂಪಿನ ಅನುಭವ. ಏನಾಗಿರ್ತದೆ? ತಂಪಿನ ಅನುಭವ. ಪಾತ್ರೆ ಹೇಗೆ ಇರ್ಲಿ, ಪಾತ್ರೆ ಒಳಗಡೆ ಏನೇ ಇರ್ಲಿ, ಆ ಒಳಗಡೆ ಇರೋದು ಮತ್ತು ಪಾತ್ರೆ ಎಲ್ಲ ತಂಪಾಗ್ತಿರ್ತದೆ ತಾನೆ? ಹೌದು. ಯಾಕೆ? ಯಾಕೆ? ಅದೇ ಬಿಸಿ ಇದೆ. ಆ ಸಾಧನ ಜೊತೆಗೆ ನೀವು ಇದ್ದೀರಿ, ಫ್ರಿಜ್ಜಿನ ಜೊತೆಗೆ ಇದ್ದೀರಿ ಅಲ್ವಾ? ಆ ಫ್ರಿಜ್ಜಿನಲ್ಲಿ ಸ್ವಲ್ಪ ಇಟ್ಬಿಟ್ಟು ಆಮೇಲೆ ಅದನ್ನ ಹೊರಗಡೆ ತೆಗೆದ್ರೆ ಏನಾಗ್ತದೆ? ಅವಾಗ ತಂಪಿನ ತಂಪಾಗಿರ್ತದೆ ತಾನೇ? ಆವಾಗ ಆ ಒಂದು ಹೊರಗಡೆ ಬಿಸಿ ಇದ್ರು ಕೂಡ ಆ ವಸ್ತುವಿನಿಂದ, ಆ ಪಾತ್ರೆಯಿಂದ ಏನು ಬರ್ತಾ ಇರ್ತದೆ? ತಂಪು ಅಲ್ವಾ? ಹಾಗಿದ್ರೆ ಫ್ರಿಡ್ಜ್ ಒಳಗಡೆ ಇಡಬೇಕಾದ್ರೆ ಡೋರ್ ಓಪನ್ ಮಾಡಿಬಿಡ್ಬೇಕು, ಇಡಬೇಕಲ್ವಾ? ಇಲ್ಲ. ಕರೆಂಟ್ ಅವಾಗ ಹೋಗೋದು ಬರೋದು ಆಗ್ಬೇಕಲ್ವಾ? ಕರೆಕ್ಟ್ ಆಗಿ ಆಗ್ಬೇಕು ಅಂತಂದ್ರೆ ಆ ಪಾತ್ರೆ ಒಳಗಡೆ ನೀರ್ ಇರ್ಬೇಕು, ಎಲ್ಲ ವೆರೈಟಿ ಐಟಮ್ ಇಟ್ಬಿಟ್ಟು ಫ್ರಿಡ್ಜ್ ಒಳಗಡೆ ಇಡಬೇಕು. ಒಂದು ಪಾತ್ರೆ ಫ್ರಿಡ್ಜ್ ಒಳಗಡೆ ಇಡಬೇಕಾದ್ರೆ ಅದ್ರೊಳಗಡೆ ಎಣ್ಣೆ, ಕೆಸರು, ಮೊಸರು, ಸೆಗಣಿ, ಸಾಂಬಾರ್, ರಸಮ್ಮು ಎಲ್ಲ ಸೇರ್ಬಿಟ್ಟು ಇಡ್ಬೇಕು. ನೀರಿರ್ಬೇಕು. ನೀರು ನೀರು. ಮಾತ್ರ ನೀರು ಇರ್ಬೇಕಷ್ಟೇ. ನೀರಿಟ್ರೆ ಐಸ್ ಆಗ್ಬಿಟ್ಟು ಹೊರಗಡೆ ಬರ್ತದ ಅದು. ಸರಿನಾ? ಎಲ್ಲ ಮಿಕ್ಸ್ ಮಾಡಿದಿದ್ರೆ ಅದು ಐತ. ನಾವು ಕೂಡ ಹಂಗೆ ಮಾಡ್ತೀವಿ. ಒಳಗಡೆ ಹೋಗ್ಬೇಕಾದ್ರೆ ಪತಿ, ಮಕ್ಕಳು, ಮೊಮ್ಮಕ್ಕಳು ಕೂಗೋದೇನು, ಒಳೋದೇನು, ಕಾಯಿಲೇನು ಎಲ್ಲ ತಗೊಂಡ್ಬಿಟ್ಟು ಫ್ರಿಜ್ ಡಾಗ್ ಅಂತ ಇಟ್ಬಿಟ್ಟು ಹೌದು. ಏನಾಗ್ತದೆ? ಅದು ಐಸು ಹೆಸರು ಆಗೋದೇ ಇಲ್ಲ, ಅನುಭವನು ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಕೇವಲ ನೀನು ಆತ್ಮನಾಗಿ ಒಳಗಡೆ ಹೋಗ್ಬೇಕೆ ಹೊರತು ಬೇರೆ ಎಲ್ಲಿ ಏನು ಕೂಡ ಇರಬಾರ್ದು. ಕೂಡದು. ಇದನ್ನ ಆತ್ಮೀಯರೇ ದಯವಿಟ್ಟು ಇವತ್ತಿನ ಯೋಗದಲ್ಲಿ ಸಾಧನೆ ಮಾಡಿಬಿಟ್ಟು ನೋಡಿ. ನಾನು ಎಲ್ಲೋ ಕೂತ್ಕೊಂಡಿದ್ದೆ, ಒಂದ್ ಸೆಕೆಂಡ್ ಅಲ್ಲಿ ಎಲ್ಲೋ ಕೂತ್ಕೊಂಡಿದ್ದಾನೆ, ಬಾಬನ ಒಳಗಡೆ ಕೂತ್ಕೊಂಡ್ಬಿಡಿದ ಅಷ್ಟೇ. ನಿಮ್ ಕೆಲಸ ಮುಗೀತು. ಮುಂದಿನ ಕೆಲಸ ಏನು? ಬಾಬಾದು ಶಾಂತಿಯ ಅನುಭವ. ಬಾಬಾ ಏನ್ ಮಾಡ್ತಿದಾರೋ ಅದರದ್ದೇನು ಅನುಭವ. ಓಕೆ. ಒಂದು ಪಾತ್ರೆಯನ್ನ ಫ್ರಿಜ್ ಒಳಗಡೆಗಿಟ್ಟಾಗ ತಂಪಿನ ಅನುಭವ ಮಾಡ್ಲಿಕ್ಕೆ ಪಾತ್ರೆ ಏನ್ ಮಾಡ್ಬೇಕು? ಏನು ಮಾಡ್ಬೇಕು? ಅಲ್ಲ, ಆ ಫ್ರಿಜ್ ಏನು ಮಾಡ್ತಾ ಇದೆಯೋ ಅದ್ರ ಕೆಲಸ ಏನು? ಕಂಟಿನ್ಯೂ ಆಗಿ ಫ್ರಿಜ್ ಒಳಗಡೆ ಇರ್ಬೇಕು, ಅಷ್ಟೇ ಕೆಲಸ ಅದಕ್ಕೆ ಅಲ್ವಾ? ಫ್ರಿಜ್ ಏನು ಮಾಡ್ತಿದ್ಯೋ ಅದರ ಅನುಭವ ಮಾಡ್ತಾ ಹೋದ್ರೆ ಸಾಕು, ಅಷ್ಟೇ. ಅಂತ ಬಾಬಾ ಹೇಳ್ತಾರೆ ಸೇವೆಯ ಜವಾಬ್ದಾರಿನೂ ನಿನ್ನದು ಅಲ್ಲ. ಎಷ್ಟು ನಾನು ನನ್ನದು ಅಂತ ಹೇಳ್ತೀಯೋ ಅಷ್ಟು ನಿನಗೆ ಸಫಲತೆಯ ಅನುಭವ ಆಗೋದಿಲ್ಲ. ಜ್ಞಾನ ಹೇಳಿದ್ ನಾನು, ಕೋರ್ಸ್ ಕೊಟ್ಟಿದ್ ನಾನು, ಬಾಬಾನ ಮಗು ಮಾಡಿದ್ ನಾನು. ಬಾಬಾ ಯಾರು? ಬಾಬಾ ಯಾರು?
ಬಾಬಾ ಯಾರು ಅಲ್ಲ. ಕಷ್ಟ ಇದ್ದಾಗ ಬಾಬಾ ಬೇಕಿತ್ತು, ಇವಾಗ ಹೌದು ಎಲ್ಲ ಬಾಬಾ ನಾನು ಅದಲ್ಲ. ಅನ್ನಕ್ ಬಾಬಾ ಏನು ಪಾಪ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಹೇಳೋದನ್ನ ಏನ್ ಮಾಡ್ಬೇಕಂತೆ, ಸಂಸ್ಕಾರ ಮಾಡ್ಬೇಕಾಗ್ತದೆ. ಓಕೆ, ಶಾಂತಿ. ಓಂ ಶಾಂತಿ. ಓಂ ಶಾಂತಿ.